ಇವತ್ತು ಮನುಷ್ಯ ಸಂಪತ್ತನ್ನು ಗಳಿಸಬೇಕು ಅನ್ನುವಂಥ ಇಚ್ಛೆಯನ್ನಿಟ್ಟುಕೊಂಡು ಹಲವಾರು ಉಪಾಯಗಳನ್ನು ಅವನು ಮಾಡ್ತಾನೆ ಇರ್ತಾನೆ. ಶರಣರು ಹೇಳ್ತಾ ಇದ್ದಾರೆ, ಹರಪೂಜೆ ಗುರು ಸೇವೆ ವರಪುಣ್ಯವಿಲ್ಲದೆ ಬರಿದೆ ಸುಖ ಭೋಗವ ದೊರಕುವುದುಂಟೆ ಆತ್ಮ ಅಂತ ಅವರು ಹೇಳ್ತಾರೆ. ಪರಮಾತ್ಮನ ಪೂಜಾ, ಗುರುವಿನ ಸೇವಾ, ಸಂಪತ್ತು ಪ್ರಾಪ್ತ ಆಗಬೇಕಾಗಿತ್ತು ಅಂದರೆ ಅವನು ಹಿಂದಿನ ಜನ್ಮದಲ್ಲಿ ಈ ಜನ್ಮದಲ್ಲಿ ಪುಣ್ಯವನ್ನು ಮಾಡಿರಬೇಕು. ಪುಣ್ಯ ಮಾಡಿದವನಿಗೆ ಏನೆಲ್ಲ ಸಿಗುತ್ತದೆ, ಮಾಡಿದವರಿಗೆ ಮಾಡಿದಷ್ಟು, ನೀಡಿದವರಿಗೆ ನೀಡಿದಷ್ಟು. ಪರಮಾತ್ಮನ ಪೂಜಾ, ಗುರು ಸೇವೆ ಯಾವ ವ್ಯಕ್ತಿ ಮಾಡಿರ್ತಾ ಇದ್ದಾನೆಯೋ ಅವನಿಗ ಶರೀರ ವರಪುಣ್ಯಮಯ ಶರೀರ ಅಂತ ಕರೀತಾರೆ, ಪುಣ್ಯ ಪ್ರಾಪ್ತಿಯ ಶರೀರ. ಯಾವ ವ್ಯಕ್ತಿ ಪುಣ್ಯವನ್ನು ಮಾಡಿದ್ದಾನೆ, ಪುಣ್ಯ ಸಂಪಾದನೆಯನ್ನು ಮಾಡಿದ್ದಾನೆ, ಅಂಥವನಿಗೆ ದೇವರ ಪೂಜೆ ಮಾಡುವ ಶಕ್ತಿ ಬರುತ್ತೆ, ಗುರು ಸೇವೆ ಮಾಡತಕ್ಕಂಥ ಶಕ್ತಿ ಬರುತ್ತೆ. ಪುಣ್ಯ ಇಲ್ಲದವರಿಗೆ ಅವರು ಮಠ ಮಂದಿರಗಳಿಗೂ ಬರೋದಿಲ್ಲ, ಗುರು ಸೇವನೂ ಇಲ್ಲ, ಗುರು ಶಾಸ್ತ್ರ ಶ್ರವಣನೂ ಇಲ್ಲ. ಅದಕ್ಕೆ ಪ್ರಪಂಚದಲ್ಲಿ ಏನೇ ಸಂಪಾದನೆ ಮಾಡಬೇಕು ಅಂದರೆ ಪುಣ್ಯ ಇರಬೇಕು, ಕೊಟ್ಟು ಹುಟ್ಟಿರಬೇಕು, ಹುಟ್ಟಿ ಪಡೆಯಕ್ಕೆ ಬರ್ತದೆ. ಕೊಟ್ಟು ಹುಟ್ಟಿಲ್ಲ, ಹುಟ್ಟಿದ ಮೇಲೆ ಎಲ್ಲನೂ ನನಗೇ ಆಗಲಿ ಅಂದರೆ ಅದು ಹೆಂಗೆ ಆಗಕ್ಕೆ ಸಾಧ್ಯತೆ ಐತೆ? ನೀನು ಒಂದಿಷ್ಟು ಕೊಟ್ಟಿರಬೇಕು. ಕೊಟ್ಟು ಹುಟ್ಟಿದ್ದಿ ಅಂದರೆ ನಿನ್ನ ಹೆಸರಲ್ಲಿ ಅದು ಫಿಕ್ಸ್ ಇರ್ತದ. ನೀನು ಯಾವ ಸಮಯಕ್ಕೆ ಪ್ರಾರ್ಥನಾ ಮಾಡ್ತಿದ್ದೆ ಅದು ನಿನಗೆ ಪ್ರಾಪ್ತಿ ಆಗ್ತದೆ. ಅದಕ್ಕೆ ಸುಭಾಷಿತಕಾರರು ಒಂದು ಶ್ಲೋಕದೊಳಗೆ ಒಂದು ಉಕ್ತಿಯನ್ನು ಹೇಳ್ತಾ ಇದ್ದಾರೆ. ಆಯುಃ ಕರ್ಮಂಚ ವಿತ್ತಂಚ ವಿದ್ಯಾ ನಿಧನಮೇವಚ ಪಂಚೈತಾನ್ಯಪಿ ಸೃಜಂತೆ ಗರ್ಭಸ್ಥೈವ ದೇಹಿನಃ. ಸುಭಾಷಿತಕಾರ ಒಂದು ಮಾತು ಹೇಳ್ತಾನೆ, ಪ್ರಪಂಚದಲ್ಲಿ ಯಾರೇ ಏನೇ ಕೆಲಸ ಮಾಡಿರಬೇಕು ಅಂದರೂ ಅದು ಮೊದಲು ನಿರ್ಣಯ ಆಗಿರುತ್ತದೆ. ತಾಯಿಯ ಗರ್ಭದಲ್ಲಿ ಹುಟ್ಟಕ್ಕೆ ಪ್ರಾರಂಭ ಆದಾಗ ರೇತೋ ರಕ್ತಗಳ ಸಂಯೋಗದಿಂದ ಮಾಂಸದ ಮುದ್ದೆ ಆಗಿ ಬೆಳಿಲಿಕ್ಕೆ ಪ್ರಾರಂಭ ಆದಾಗನೇ ನಿರ್ಣಯ ಆಗಿರುತ್ತದೆ. ಏನು ನಿರ್ಣಯ ಆಗಿರ್ತದೆ? ಇವನು ಗಂಡು ಹುಟ್ಟಬೇಕು, ಹೆಣ್ಣು ಹುಟ್ಟಬೇಕು ಅಂತ ನಿರ್ಣಯ ಆಗ್ತದೆ. ಇವನ ಆಯುಷ್ಯ ನಿರ್ಣಯ ಆಗ್ತದೆ. ಇವನು ಏನು ಕೆಲಸ ಮಾಡಿ ಬದುಕಬೇಕು ಅನ್ನೋದು ನಿರ್ಣಯ ಆಗ್ತದೆ. ಇವನ ಜೀವನದೊಳಗೆ ಎಷ್ಟು ಹಣ ಗಳಿಸ್ತಾನ ಅನ್ನೋದು ನಿರ್ಣಯ ಆಗಿರ್ತದೆ. ಆಮೇಲೆ ಏನೇನು ಕಲಿತಾನ ಅನ್ನೋದು ನಿರ್ಣಯ ಮಾಡಿರ್ತದೆ. ಆಮೇಲೆ ಎಂದು ಸಾಯ್ತಾನ ಅಂತ ನಿರ್ಣಯ ಆಗಿ ಫೈಲ್ ರೆಡಿ ಆದಮೇಲೆ ಟ್ರೈನ್ ಬಿಡಬೇಕು ಅಂದರೆ ಚಾರ್ಟ್ ರೆಡಿಯಾಗಿ ಮ್ಯಾನೇಜರ್ ಶೀಲ್ ಹಾಕಿದ್ರೇ ಇಲ್ಲಿ ಗಾಲಿ ಉಳ್ಳುತ್ತದೆ. ಟ್ರೈನ್ ಚಾರ್ಟ್ ರೆಡಿ ಆಗಿಲ್ಲ ಅಂದರೆ ಟ್ರೈನ್ ಉಳ್ಳೋದಿಲ್ಲ, ಅದು ಸ್ಟೇಷನ್ನಲ್ಲಿ ನಿಂತಿರ್ತದ. ಅದರಂಗೆ ಆಯುಷ್ಯ, ಕೆಲಸ, ಹಣ, ವಿದ್ಯೆ ಮತ್ತು ಎಂದು ಮರಣ, ಈ ಎಲ್ಲವುಗಳು ಅಲ್ಲಿ ಏನದ ಅಂತ ಕೇಳಿದರೆ ತಾಯಿಯ ಗರ್ಭದಲ್ಲಿ ಪಿಂಡದ ರೂಪದಲ್ಲಿ ತಯಾರಾಗ್ತಕ್ಕಂಥ ಸಂದರ್ಭದಲ್ಲಿ ದೇವರು ಇದನ್ನು ಫೈನಲ್ ಮಾಡಿ ಆಮೇಲೆ ಹೆಣ್ಣು ಗಂಡು ಅಂತ ಬೆಳೆಯೋಕ್ಕೆ ಪ್ರಾರಂಭ ಮಾಡುತ್ತದೆ. ಯಾವಾಗ ಆ ಥರದಿಂದ ಬಂತು, ಜನ್ಮಾಂತರದ ಸಂಸ್ಕಾರದ ಬಲದ ಮೇಲೆ ಕೆಲವು ಹುಡುಗರು ನೋಡಬೇಕು. ಇವತ್ತು ಟಿ ವಿ ಒಳಗೆ ಮೊಬೈಲ್ದೊಳಗೆ ನೋಡ್ತೀವಿ, ಸಣ್ಣ ಸಣ್ಣ ಮಕ್ಕಳು 10-12 ವರ್ಷದ ಹುಡುಗರು
ಇವತ್ತು ಅಧ್ಯಾತ್ಮ ಪ್ರವಚನ ಮಾಡ್ತಾರೆ. ರಾಮಾಯಣ, ಮಹಾಭಾರತ, ಭಾಗವತ, ಭಗವದ್ಗೀತಾದಿಗಳನ್ನು ಪ್ರವಚನ ಮಾಡ್ತಾರೆ. ಸಣ್ಣ ಮಕ್ಕಳು, 20 ವರ್ಷದ ಒಳಗಿನ ಹುಡುಗರು ಇವತ್ತು ಅಧ್ಯಾತ್ಮ ಪ್ರವಚನ ಮಾಡ್ತಾರೆ ಅಂದ್ರೆ ಆ ಪುಣ್ಯ ಈಗಿಂದಲ್ಲ, ಅದು ಇಂದಿನ ಜನ್ಮದ ಪುಣ್ಯ. ಇಂದು ಪುಣ್ಯ ಮಾಡಿರಬೇಕು. ಆ ಪುಣ್ಯ ಮಾಡಿ ಹುಟ್ಟಿದರೆ ಮಾತ್ರ ಪಡ್ಕೊಳ್ಳಿಕ್ಕೆ ಬರ್ತದೆ ಹೊರತು ಇಂದಕ್ಕೆ ಕೊಟ್ಟು ಹುಟ್ಟಿದ್ದಿಲ್ಲ ಅಂದರೆ, ಪಡೆದು ಹುಟ್ಟಿದ್ದಿಲ್ಲ ಅಂದರೆ ಈ ಜನ್ಮದೊಳಗೆ ಇವನು ಏನು ಪ್ರಯತ್ನ ಮಾಡಿದರೂ ಅವನಿಗೆ ಅದು ಸಿಗೋದಿಲ್ಲ. ಇವ ಸುಮ್ಮನೆ ಬಡ್ದಾಡ್ತಿರ್ತಾನೆ, ನಾನು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ. ಕೆಲವ್ರಿಗೆ ಹುಡುಗಿ ನೋಡಬೇಕು, ಕನ್ಯಾನ ಸಿಗೋವಲ್ಲು ಸ್ವಾಮಿಗಳೇ, ಭಾಳ 100 ಕನ್ಯಾ ನೋಡಿವಿ, ಒಲ್ಲೆಂತ ನೀವು ಅಂತ ಕೇಳಿದರೆ ಶಾಸ್ತ್ರದೊಳಗೆ ಹೇಳ್ತಾರೆ, ಎಲ್ಲಿ ಋಣ ಅದ, ಋಣಾನು ಬಂದ ರೂಪೇಣ ಪಶು ಪತ್ನಿ ಸುತ ಆಲಯ. ಇವನ್ನ ಕೈ ಹಿಡಿಬೇಕು ಅನ್ನುವಂಥ ಹೆಣ್ಣು ಎಲ್ಲಿ ಅದ, ಅಲ್ಲಿ ತನಕ ಇವರು ಹುಡುಕಿದ್ರೆ ಮಾತ್ರ ಅದು ಒಲಿತದೆ ಹೊರತು ಅದು ಒಂದನ್ನು ಬಿಟ್ಟು 1000 ನೋಡಿದರೂ ಸಹಿತ ಇವನರ ಒಪ್ಪಂಗಿಲ್ಲ, ಅವರರ ಒಪ್ಪಂಗಿಲ್ಲ. ಮತ್ತೆ ಪಂಚಾಂಗ ಕೇಳ್ತಾರೆ, ಸ್ವಾಮಿ ಕನ್ಯೆನೇ ಸಿಗೋವಲ್ಲು, ಯಾಕಡೆ ದಿಕ್ಕಿಗೆ ಹೋಗ್ಬೇಕು, ಹೆಂಗೆ ಮಾಡಬೇಕು, ಯಾವ ದೇವ್ರಿಗೆ ಏನು ಹರಿಕೆ ಹೊರಬೇಕು, ಎಷ್ಟು ತೆಂಗಿನಕಾಯಿ ಹೊಡಿಬೇಕು. ನೀನು ಏಸರ ತೆಂಗಿನಕಾಯಿ ಹೊಡಿ, ಎಷ್ಟು ಕೊಡ ಹಾಲರ ದೇವರಿಗೆ ಹಾಕು, ಅದು ಎಲ್ಲಿ ಜೊತೆ ಆಗಬೇಕು ಅಂತ ಕಾಯ್ಕೊಂಡು ಕುಂತದ ಅಲ್ಲಿಗೆ ಹೋಗ್ಬೇಕು. ನೀನು ಅಲ್ಲಿಗೆ ಹೋದಾಗ ಮಾತ್ರ ಸರಳವಾಗಿ ನಿರ್ಣಯ ಆಗುತ್ತೆ. ಅದರಂತೆ ನೀನು ಪ್ರಯತ್ನ ಮಾಡಿದರೆ ಆಗೋದಿಲ್ಲ. ಇಂದಿನ ಜನ್ಮಾದಿಗಳಲ್ಲಿ ನೀನು ಪುಣ್ಯ ಮಾಡಿರಬೇಕು, ಈಗ ನಿನಗೆ ಸುಖ ಪ್ರಾಪ್ತಿ ಆಗ್ತದೆ. ಸಹಜ ಅನ್ನಂಗಿಲ್ಲ, ಕಟ್ಟಿ ಕುಂತು ಬಿಡಿ ಸೇರಿಕೆ ಅಂತ. ಅವ ಏನು ಪುಣ್ಯ ಮಾಡ್ಯಾನೇನು, ಎಷ್ಟು ಅಂತಸ್ತು ಬಿಲ್ಡಿಂಗ್ ಕಟ್ಟಿದ, 10 ಬಟ್ಟಿಗೆ ಉಂಗುರ ಇಟ್ಟಾನ, ಕಡಗ ಹಾಕ್ಕೊಂಡಾನ, ರೇಷ್ಮೆ ಬಟ್ಟೆ ಹಾಕ್ತಾನ, ಮೃಷ್ಟಾನ್ನ ಭೋಜನ ಉಣ್ತಾನ, ಎಷ್ಟು ಪುಣ್ಯ ಮಾಡಿರಬೇಕು ಅಂತ ನೀವೇ ಮಾತಾಡ್ತೀರಿ. ಶಾಸ್ತ್ರ ಕೇಳಿದ ಮೇಲೆ ಮಾತಲ್ಲ ಇದು, ಸುಮ್ಮನೆ ಸಹಜ ಉದ್ರಿ ಬಿಡಿ ಸೇರಿಕೆ ಅಂತ ಮಾತಾಡ್ತಾರೆ ಜನ ಕಟ್ಟಿ ಕುಂತು. ಅದಕ್ಕೆ ಪುಣ್ಯ ಮಾಡಿದರೆ ಮಾತ್ರ ಫಲ ಇರುತ್ತೆ ಹೊರತು ಪುಣ್ಯ ಇಲ್ಲ ಅಂದರೆ ಏನಿಲ್ಲ. ಗೃಹಸ್ಥರ ಮನೆ ಬಾಜು ಇದ್ದು ಆ ಕಡೆ ಮನೆಯವರು ಈ ಕಡೆ ಮನೆಯವ್ರನ್ನ ಕೇಳುತ್ತಿದ್ದರು ಊಟ ಆಯ್ತೇನೋ ಅಂತ. ಸಹಜ ಅದ. ಮುಂಜಾನೆ ಎದ್ದ ತಕ್ಷಣವೇ ಇವ ಎದ್ದು ಬಜಾರಕ್ಕೆ ಬಂದಿರ್ತಾನ, ಎದ್ರೇನಂತ ಕೇಳೋದೊಂದು ಸಂಪ್ರದಾಯ. ಮತ್ತು ಎದ್ದೇಳಲಿಲ್ಲ ಅಂದ್ರೆ ಅವನೆಲ್ಲಿ ಬಜಾರಕ್ಕೆ ಬರ್ತದ ಗುರುತಿಲ್ಲ. ಇಲ್ಲಿ ತನಕ ಬಂದಾನ 1 ಕಿಲೋಮೀಟ್ರ್ ನಡ್ಕಂತ, ಈಗ ಕೇಳ್ತಾರೆ ಬಜಾರಕ್ಕೆ ಬಂದಿದ್ದೆ, ಎದ್ರೇನೋ ಅಂತ ಕೇಳಿದ್ರು. ಆಮೇಲೆ ಕುಡಿದ ಮೇಲೆ ಕುಡಿದ್ರೇನೋ ಅಂತ, ಟಿಫಿನ್ ಆದಮೇಲೆ ಟಿಫಿನ್ ಆಯ್ತೇನೋ ಅಂತ, ಊಟ ಆದಮೇಲೆ ಊಟ ಆಯ್ತೇನೋ ಅಂತ ಕೇಳ್ತಾರೆ. ಅವ್ರ ಮನೆಗೆ ಗಂಗಾಳ ಬಾರಿಸೋದು, ಇವ್ರ ಮನೆಗೆ ಗಂಗಾಳ ಬಾರಿಸೋದು ಎಲ್ಲ ಕೇಳಿಸ್ತದೆ ಖರೆ, ಆದರೆ ಕೇಳೋದೊಂದು ಪದ್ಧತಿ. ಅದರಂಗೆ ಒಬ್ಬ ಯಜಮಾನ ಈ ಮನೆ ಸೊಸೆಗೆ ಹೊರಗೆ ಬಾಗಿಲ್ದಾಗ ಬಂದು ನಿಂತಿದ್ಲು. ಈತ ಯಜಮಾನ ಊಟ ಮಾಡಿ ಹೊರಗೆ ಬಂದು ನಿಂತಿದ್ದ. ತಂಗಿ ಊಟ ಆಯ್ತೇನೋ ಅಂತ ಕೇಳಿದ. ಈ ಅಮ್ಮ ಒಂದಿಷ್ಟು ಮಠಗಳಿಗೆ ಪುರಾಣ ಪ್ರವಚನಕ್ಕೆ ಹೋಗಿ ಬರ್ತಿದ್ಲು. ಅವ್ರ ತಂದೆಯ ಮನೆತನದಲ್ಲಿ ಸಂಸ್ಕಾರ ಇತ್ತು. ನಾವು ಏನೇನು ಮಾಡಿದರೆ ಯಾವ ಸುಖ ಪ್ರಾಪ್ತಿ ಆಗುತ್ತೆ ಅಂತಕ್ಕಂಥ ಅರಿವು ಇತ್ತು. ಆಕೆ ಆ ಮನೆಗೆ ಸೊಸೆಯಾಗಿ ಹೋಗಿದ್ಲು. ಬಾಗಿಲದ ಹೊರಗೆ ನಿಂತಾಗ ಯಜಮಾನ ಕೇಳಿದ, ತಂಗಿ ಊಟ ಆಯ್ತೇನೋ ಅಂತ. ಆಕೆ ಅಂದ್ಲು, ಒಳಗೆ ಹತ್ಯದಳ, ಮಾವದನ, ಗಂಡ ಅದನ, ಭಾವ ಮೈದುನರು ಅದರ ಮನೆಯೊಳಗೆ. ಬಾಗಿಲ್ದಾಗ ನಿಂತು ಈ ತಾಯಿ ಅಂತಾಳ, ನಿನ್ನೆ ಮಾಡಿದ್ವಿ, ಇವತ್ತು ಉಂಡಿವಿ, ಇವತ್ತು ಮಾಡಂಗಿಲ್ಲ, ನಾಳೆ ಉಣಂಗಿಲ್ಲ ಅಂದ್ಲಾಕಿ. ಒಂದೇ ಮಾತು, ನಿನ್ನೆ ಮಾಡಿದ್ವಿ, ಇವತ್ತು ಉಂಡಿವಿ, ಇವತ್ತು ಮಾಡಂಗಿಲ್ಲ, ನಾಳೆ ಉಣ್ಣಂಗಿಲ್ಲ. ಒಳಗೆ ಕಟ್ಟಿಗೆ ಹತ್ತಿ ಕುಂತಿದ್ಲು. ಎಷ್ಟು ಸಿಟ್ಟು ಬಂದಿರಬೇಕು. ಆಕೆ ಅಂತಾಳ, ನೀನು ಬಂದಾಗಲಿಂದ ಬಿಸಿ ಅಡಿಗೆನೆ ಗ್ಯಾಸಿನ ಮೇಲೆ 3 ಹೊತ್ತು ಸಿಗ್ನಲ್ ಕೊಟ್ಟ ಮೇಲೇ ಅನ್ನ ತೆಗೆದು ತಿಂದೀವಿ. ತಂಗಳದ ಅನ್ನ ಇವತ್ತಿಗೂ ನಮ್ಮ ಮನೆಗೆ ನಾವು ಉಂಡಿಲ್ಲ. ನಿನ್ನೆ ಮಾಡಿದ್ವಿ, ಇವತ್ತು ಉಂಡಿವಿ, ಇವತ್ತು ಮಾಡಂಗಿಲ್ಲ, ನಾಳೆ ಉಣಂಗಿಲ್ಲ ಅಂದರೆ ಎಷ್ಟು ದಿವಸ ಉಪವಾಸ ಇದ್ದಿ ನಮ್ಮ ಮನೆಯಾಗ ನೀನು ಅಂತ ತಿಳ್ಕೊಂಡು ಅತ್ತೆನೂ ಬೈಯಕ್ಕೆ ಪ್ರಾರಂಭ ಮಾಡಿದ್ಲು, ಮಾವನೂ ಬೈದ, ಗಂಡನೂ ಬೈದ, ಎಲ್ಲರೂ ಬೈಯಕ್ಕೆ ಪ್ರಾರಂಭ ಮಾಡಿದರು. ಆವಾಗ ಒಬ್ಬ ಮಹಾತ್ಮ ಬಂದ, ಯಾಕೆ ಬೈತೀರ ಆ ಹೆಣ್ಮಗಳಿಗೆ ಅಂತ ಕೇಳಿದ್ಲು.
ಸ್ವಾಮಿ ನಾವು ದೊಡ್ಡ ಶ್ರೀಮಂತರು, ಕೋಟಿಗಟ್ಟಲೆ ಹಣ ಅದ, ಅಂತಸ್ತು ಬಿಲ್ಡಿಂಗ್ ಅದ, ಆಸ್ತಿ ಅದ, ಬಂಗಾರ ಅದ. ಬಾಜು ಮನೆ ಯಜಮಾನ ಊಟ ಆಯ್ತೇನೋ ಅಂತ ಕೇಳಿದರೆ ನಮ್ಮ ಸೊಸಿ ನಿನ್ನೆ ಮಾಡಿದ್ವಿ, ಇವತ್ತು ಉಂಡಿವಿ, ಇವತ್ತು ಮಾಡಂಗಿಲ್ಲ, ನಾಳೆ ಉಣಂಗಿಲ್ಲ ಅಂತಾಳ. ಎಷ್ಟು ಸೊಕ್ಕಿರ್ಬೇಕು. ಈಗ 6 ತಿಂಗಳಾಗೈತೆ ನಮ್ಮ ಮನೆಗೆ ಬಂದು, ಉಪವಾಸ ಬಿದ್ದಿಲ್ಲ, ತಂಗಳದು ಉಂಡಿಲ್ಲ, ಮತ್ತು ಈ ಮಾತಾಡ್ತಾಳ ಅಂತಂದಾಗ ಆ ಸಂತಂದ ಈ ಮಾತಿನೊಳಗೆ ಏನೋ ಒಂದು ಅರ್ಥ ಐತೆ. ಈ ಅರ್ಥ ಇವರಿಗೆ ನಾವು ತಿಳಿಸ್ಕೊಡ್ಬೇಕು ಅಂತ ತಿಳ್ಕೊಂಡು ಆ ಸಂತ ಅಂತನ ತಂಗಿ ಹಿಂಗ್ಯಾಕೆ ಅಂದಿ ಅಂತ ಕೇಳಿದರೆ, ಸ್ವಾಮಿ ನಾನೇನು ತಪ್ಪು ಮಾತಾಡಿಲ್ಲ. ನಮ್ಮಪ್ಪನ ಮನೆಯೊಳಗೆ ಬುದ್ಧಿ ಬೆಳೆದಾಗಿಲಿಂದ ಗಂಡನ ಮನೆಗೆ ಬರೋ ತನಕ ನಮ್ಮಪ್ಪ ನಮ್ಮಮ್ಮ ನಮಗೆ ಬುದ್ಧಿ ಮಾತು ಹೇಳ್ಯಾರ. ನನಗೊಬ್ಬ ಗುರು ಇದ್ದಾನೆ, ನನಗೊಂದು ಮಠ ಇದೆ, ನನಗೊಂದು ದೇವಸ್ಥಾನ ಇದೆ. ನಾನು ಆಗಾಗ ಅಲ್ಲಿ ಪ್ರವಚನಾದಿಗಳನ್ನು ಕೇಳಲಿಕ್ಕೆ ಹೋಗ್ತೀನಿ. ನಾನು ಅತ್ತೆ ಮಾವರನ್ನು ಹೀಯಾಳಿಸಬೇಕು, ಗಂಡನ ಹೀಯಾಳಿಸಬೇಕು ಅನ್ನುವಂಥ ಮಾತಿನಿಂದ ನಾನು ಈ ಮಾತಾಡಿಲ್ಲ. ನನಗೆ ಒಳಗೆ ಒಂದಿಷ್ಟು ಸಂಶಯ ಬಂತು. ಆ ಸಂಶಯ ನಿವಾರಣೆ ಮಾಡಿಕೊಳ್ಬೇಕು ಅಂತ ತಿಳ್ಕೊಂಡು ಬಾಜು ಮನೆ ಯಜಮಾನ ಊಟ ಆಯ್ತೇನೋ ಅಂತ ಕೇಳಿದ. ನಿನ್ನೆ ಮಾಡಿದ್ವಿ, ಇವತ್ತು ಉಂಡಿವಿ ಅಂತ ಅಂದೀನಿ ನಾನು. ಇದರ ಅರ್ಥ ಏನು ಅಂತ ಕೇಳಿದರು. ಆವಾಗ ಆ ಹೆಣ್ಮಗಳು ಅಂತಾಳ, ಇಂದಿನ ಜನ್ಮದೊಳಗೆ ಪುಣ್ಯ ಮಾಡಿದ್ವಿ, ಈಗ ಈ 3 ಅಂತಸ್ತಿನ ಬಿಲ್ಡಿಂಗ್ ಸಿಕ್ಕದ, ತಿಜೋರಿ ತುಂಬ ಹಣ ಸಿಕ್ಕದ, ಬಂಗಾರ ಸಿಕ್ಕದ, ಮೃಷ್ಟಾನ್ನ ಭೋಜನ ಸಿಕ್ಕದ. ಈಗ ನಮ್ಮ ಮಾವನೂ ಗುರುಲಿಂಗ ಜಂಗಮಕ್ಕೆ ಒಂದು ತುತ್ತ ಅನ್ನ ಕೊಡಂಗಿಲ್ಲ, ಒಂದು ಗೇಣು ಬಟ್ಟೆ ಕೊಡಂಗಿಲ್ಲ. ಭಿಕ್ಷುಕರು ಬಂದ್ರೆ ಹಂಗೆ ಕಳಿಸಿಕೊಡ್ತಾರೆ. ಅದಕ್ಕೋಸ್ಕರವಾಗಿ ಇವತ್ತು ಪುಣ್ಯ ಮಾಡಂಗಿಲ್ಲ, ಮುಂದಿನ ಜನ್ಮಕ್ಕೆ ಈ ಬಿಲ್ಡಿಂಗ್ ಇರಂಗಿಲ್ಲ ಅಂತ ಅಂದಿನಿ ನಾನು ಅಂದ್ಲಾಕಿ. ಮುಂದಿನ ಜನ್ಮಕ್ಕೆ ಈ ಬಿಲ್ಡಿಂಗ್ ಇರಂಗಿಲ್ಲ, ಈ ಬಿಸಿ ಅನ್ನ ತಾಟ್ನಾಗ ಇರಂಗಿಲ್ಲ, ಇದು ಹಾಳಾಗಿ ಹೋಗ್ತದ. ಅದು ನನಗೆ ಸಂಕಟ ಆಗಿ ಕಾಯ್ಕೊಂಡು ಕುಂತಿದ್ದೆ, ಯಾರು ಕೂಡ ಮಾತಾಡಬೇಕು ಅಂತ ಯಜಮಾನ ಮಾತಾಡಿಸಿದ. ನಾನು ಈ ಮಾತಂದಿನಿ ಅಂತ. ನಿನ್ನೆ ಮಾಡಿದ್ವಿ, ಇವತ್ತು ಉಂಡಿವಿ, ಇವತ್ತು ಮಾಡಂಗಿಲ್ಲ, ನಾಳೆಗೆ ಉಣ್ಣಂಗಿಲ್ಲ. ಅರ್ಥ ಏನು ಅಂತ ಕೇಳಿದ್ರೆ, ಇಂದಿನ ಜನ್ಮದಲ್ಲಿ ಪುಣ್ಯ ಮಾಡಿದ್ವಿ ಅಂದರೆ ಈ ಜನ್ಮದೊಳಗೆ ಮನುಷ್ಯ ಜನ್ಮ ಬರುತ್ತೆ, ಗುರು ಸಿಗ್ತಾ ಇದ್ದಾನೆ, ಲಿಂಗ ಸಿಗ್ತಾ ಇದೆ, ಜಂಗಮ ಸಿಗ್ತಾ ಇದೆ, ಪಾದೋದಕ ಪ್ರಸಾದ ಸಿಗ್ತಾ ಇದೆ, ವಿಭೂತಿ ರುದ್ರಾಕ್ಷಿ ಮಂತ್ರ ಸಿಗ್ತಾ ಇದೆ. ಇವು ಎಲ್ಲವೂ ಸದಾವ. ಯಾರಿಗೆ ಸಿಗ್ತದೆ? ಈಗ ಬಜಾರ್ದಾಗಲಿಂದ ಬರ್ತೀವಿ, ಒಬ್ಬನು ಒಂದು ದೊಬ್ಬ ಗಾಡಿ ಒಳಗೆ ತುಂಬ ಒಂದಿಷ್ಟು ಬಾಳೆಹಣ್ಣು ಇಟ್ಕೊಂಡಾನ, ನೋಡ್ತೀವಿ. ಮತ್ತೊಬ್ಬನು ಮತ್ತೊಂದು ಇಟ್ಕೊಂಡಾನ, ಮತ್ತೊಂದು ಇಟ್ಕೊಂಡಾನ. ಅವ್ರೇನು ಬೇಕು ಅದು ಮಾರಕ್ಕೆ ಇಟ್ಕೊಂಡಾರ. ಯಾರ ಕಿಶ್ಯಾಗ ರೊಕ್ಕ ಇರ್ತದ ಅವರೇ ಹಣ್ಣಿಗೆ ಕೈ ಹಾಕಬೇಕೇ ಹೊರತು ಬದಲವ್ರು ಕಿಶೆ ಕಾಲಿದ್ದವ್ರು ಕೈ ಹಾಕಕ್ಕೆ ಹೋದ್ರೆ ಅವನು ಸುಮ್ಮನೆ ಬಿಡ್ತಾನೇನು? ಅವ ಅಂತಾನ ನನಗೆ ವ್ಯಾಪಾರ ಆಗಬೇಕು. ನೀನು ಏನಾದರೂ ದುಡ್ಡು ಕೊಟ್ಟಿ ಅಂದರೆ ದಿನಗ ಹಣ್ಣು ಕೊಡ್ತಾ ಇದ್ದೇನೆ ಹೊರತು ದುಡ್ಡು ಇದ್ದರೆ ಮಾತ್ರ ಹಣ್ಣಿನ ಪುಟ್ಟಿ ಮುಟ್ಟೋದಕ್ಕೆ ಅಧಿಕಾರ ಅದ. ದುಡ್ಡು ಇಲ್ಲ ಅಂದರೆ ನೀನು ಪುಟ್ಟಿ ಮುಟ್ಟಂಗಿಲ್ಲ. ಅದರಂಗೆ ಗುರು ಶಾಸ್ತ್ರಾದಿಗಳು ಸಿಗಬೇಕಾಗಿತ್ತು ಅಂತಂದರೆ ಪೂರ್ವ ಜನ್ಮದ ಪುಣ್ಯ ಇರಬೇಕು. ಅದಕ್ಕೆ ಹರಪೂಜೆ ಗುರು ಸೇವೆ ವರಪುಣ್ಯವಿಲ್ಲದೆ ಬರಿದೆ ಸುಖ ಭೋಗವ ದೊರಕುವುದುಂಟೆ ಆತ್ಮ. ಈ ಸುಖ ಶಾಂತಿ ಸಿಗಬೇಕು ಅಂತಂದರೆ ವರಪುಣ್ಯಾಂತರ ಶ್ರೇಷ್ಠವಾದ ಪುಣ್ಯ. ಎಂದಾರ ಆಯ್ತವಾರ ಅಮಾವಾಸ್ಯೆ ಬಂದಾಗ ಒಂದು ತೆಂಗಿನಕಾಯಿ ಹೊಡೆದ್ವಿ ಅಂತ ಊರು ಮಂದಿ ಮುಂದೆ ಹೇಳ್ತೀವಿ ನಾವು, ನೀ ಎಷ್ಟು ಹೊಡೆದೆ, ನೀ ಎಷ್ಟು ಹೊಡೆದೆ? ನಾನು 1 ಹೊಡೆದೇನೆ, ಇಲ್ಲಿಲ್ಲ ನಾನು 2 ಹೊಡೆದೇನೆ ಅಂತ. ಸೋಲಂಗಿಲ್ಲ, ನಾನು 2 ಹೊಡೆದೇನೆ ಅಂತ ಬಂದವ್ರ ಮುಂದೆಲ್ಲ ಹೇಳ್ತಿರ್ತಾನೆ. ನೀನು ಹೋಗಿದ್ದೇನಲ್ಲಿ? ಹೋಗಿಲ್ಲ, ನಾನು ಹೋಗಿ ಬಂದೆ ಆಗಲೇ. ಇವು ಎಲ್ಲವುಗಳನ್ನು ಒಳಗಿಟ್ಟುಕೊಂಡು ನೀನು ಪುಣ್ಯ ಪಡ್ಕೊತೀನಿ ಅಂದರೆ ಸಾಧ್ಯ ಇಲ್ಲ. ಎಲ್ಲವನ್ನ ಗುರುವಿಗೆ ಒಪ್ಪಿಸು. ಒಪ್ಪಿಸಿದಾಗ ನಿನ್ನ ಪುಣ್ಯ ವಿಶೇಷದಿಂದ ನಿನಗೆ ಒಳ್ಳೆ ವಿಚಾರಗಳು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಭಾಳ ಮಂದಿ ಯಾಕೆ ಬರಂಗಿಲ್ಲ ಅಂದರೆ ದೆವ್ವ ಹಿಡ್ದವರು ದೆವ್ವ ಬಿಡಿಸೋರ ಹತ್ರ ಕರ್ಕೊಂಡು ಹೋಗ್ತೀವಿ ಅಂದರೆ
ಅದು ದೆವ್ವ ಬಡ್ದದ್ದು ಏನಂತಿರ್ತದ, ಇಲ್ಲಿಲ್ಲ ನನಗೆ ಅಲ್ಲಿ ವಾಸನೆ ಸುಮಾರು ಐತೆ, ನಾನು ಬರಂಗಿಲ್ಲ ಅಲ್ಲಿಗೆ ಅಂತದ. ಅದು ಅಂಥದ್ದಿಲ್ಲ, ಅದು ವಾಸನೆ ಸುಮಾರದ ಅಲ್ಲಿ ನಾನು ಬರಂಗಿಲ್ಲ ಅಂತದ. ಅಲ್ಲಿ ಚಲೋ ಊದುಬತ್ತಿ ಹಚ್ಚಿರ್ತಾರೆ, ಲೋಬಾನ ಹಾಕಿರ್ತಾರೆ, ಅಲ್ಲಿ ಮಲ್ಲಿಗೆ ಹೂವುಗಳನ್ನು ಚೆಲ್ಲಿರ್ತಾರೆ, ಆತ ಮೇಲೆ ಕುಂತಿರ್ತಾನೆ ದೆವ್ವ ಬಿಡಿಸತ, ಬಾಗಿಲದೊಳಗಿದ ಅಂತದ, ಅಲ್ಲಿ ದುರ್ನಾಥ ನಾರಕತ್ತದ, ನಾನು ಬರಂಗಿಲ್ಲ ಅಂತ. ಉಳ್ದವ್ರ ಕಣ್ಣಿಗೆ ಇಲ್ಲಿ ಸುಗಂಧ ಅದ, ದೆವ್ವ ಬಡ್ದವ್ರ ಕಣ್ಣಿಗೆ ಅದು ದುರ್ಗಂಧ ಅದ. ಅದಕ್ಕೆ ಮಠ ಮಂದಿರಗಳಲ್ಲಿ ಪ್ರವಚನಗಳಲ್ಲಿ ಭಾಳ ಮಂದಿ ಯಾಕೆ ಭಾಗವಹಿಸಂಗಿಲ್ಲ ಅಂದರೆ ಅವರಿಗೆ ಸಂಸಾರದ ದೆವ್ವ ಬಡ್ದಿರ್ತದ. ಇಲ್ಲಿ ಬಂದ ಮೇಲೆ ಹೇಳಿ ಸಂಸಾರ ಎಲ್ಲಿ ಬಿಡಿಸ್ತಾರೇನೋ ಅಂತ ಬುಗುಲು ಕೆಲವು ಮಂದಿಗೆ. ಸಂಸಾರ ಬಿಡಿಸ್ತಾರೋ, ಎಲ್ಲರೂ ಬಂದು ಮಠ ಸೇರಂಗ ಮಾಡ್ತಾರೋ, ಎಲ್ಲರೂ ಬಂದು ಗುರುವಿನ ಕಾಲಿಗೆ ನಮಸ್ಕಾರ ಮಾಡಂಗೆ ಮಾಡ್ತಾರೇನು, ನಾವರ ಕಂಡಾಪಟ್ಟಿ ಪಾಪ ಮಾಡೀವಿ, ಅದಕ್ಕೆ ಈ ಪಾಪದ ಬುದ್ಧಿ ಇಟ್ಕೊಂಡು ಮಠಗಳಿಗೆ ಹೋಗಿ ನಾವು ಕುಂದ್ರಕ್ಕೆ ಅಧಿಕಾರಿಗಳಲ್ಲ, ನಾವು ಈ ಸಂಸಾರದ ಕೂಪದೊಳಗೆ ಗಟಾರದೊಳಗೆ ಇಲ್ಲೇ ಬೀಳ್ಬೇಕು ಅಂತ ಅಲ್ಲೇ ಬಿದ್ದಿರ್ತಾರೆ. ಅವರು ಅಲ್ಲೇ ಇರ್ತಾರೆ, ಬರಂಗಿಲ್ಲ ಅಂತ ಇವ್ರು ಅಂತಾರೆ. ಯಾಕೆ ಬರಂಗಿಲ್ಲ ಅಂದರೆ ಅವರ ಪಾಪ ಸ್ಟಾಕ್ ಅದ. ಇದು ಪುಣ್ಯ ಇದ್ದವರಿಗೆ ಮಾತ್ರ ಸಿಗುತ್ತದೆ ಹೊರತು ಪಾಪಿಗಳಿಗೆ ಸಿಗುವುದಲ್ಲ. ತಾಪ ಅಳಿಬೇಕು ಅಂದರೆ ಪಾಪ ಹೋಗಬೇಕು. ಪಾಪ ಹಳದಾಗನೇ ತಾಪ ನಿವೃತ್ತಿ ಆಗುತ್ತೆ. ಅದರಂಗೆ ಇಲ್ಲಿ ಸಂಸಾರದ ತಾಪ ನಿವೃತ್ತಿ ಆಗಬೇಕು ಅಂದರೆ ಇಲ್ಲಿ ಒಂದಿಷ್ಟು ಪುಣ್ಯ ಇರಬೇಕು. ಪುಣ್ಯ ಇದ್ದರೆ ಮಾತ್ರ ಕೆಲಸ ಆಗ್ತದೆ ಹೊರತು ಪುಣ್ಯ ಇಲ್ಲ ಅಂದರೆ ಕೆಲಸ ಆಗಂಗಿಲ್ಲ. ಅದಕ್ಕೆ ಸರ್ಪಭೂಷಣರು ಹರಪೂಜೆ ಗುರುಸೇವೆ ವರಪುಣ್ಯವಿಲ್ಲದೆ ಬರಿದೆ ಸುಖಭೋಗವ ದೊರಕುವುದುಂಟೆ ಆತ್ಮ ಅಂತ ಹೇಳುವಂಥ ವಿಷಯವನ್ನು ಆಧಾರವಾಗಿಟ್ಟುಕೊಂಡು ನೀನು ಪುಣ್ಯ ಪ್ರಾಪ್ತಿ ಮಾಡಿಕೆ, ಪುಣ್ಯ ಒಂದಿಷ್ಟು ಸಂಪಾದನೆ ಮಾಡು. ಆ ಪುಣ್ಯದ ಬಲದಿಂದ ಮುಂದೆ ನಿನಗೆ ಜನ್ಮಾದಿಗಳು ಬಂದರೂ ಸಹಿತ ಮಾನವ ಜನ್ಮನೇ ಬರುತ್ತೆ. ಅಲ್ಲಿ ಗುರುನೂ ಇರ್ತಾನ, ಲಿಂಗನೂ ಇರ್ತದ, ಜಂಗಮನೂ ಇರ್ತದ. ನೀನು ಪುಣ್ಯ ಮಾನವ ಶರೀರಕ್ಕೆ ಬಂದು ಪುಣ್ಯ ಇದ್ದಿಲ್ಲ ಅಂದರೆ ನೀನು ಪಶು ಪಕ್ಷಿ ಜನ್ಮಕ್ಕೆ ಹೋಗಬೇಕಾಗುತ್ತದೆ. ಅದಕ್ಕೆ ನೀನು ಪುಣ್ಯವನ್ನು ಪ್ರಾಪ್ತಿ ಮಾಡಿಕೊ ಅಂತ ಹೇಳಿದರು. ಇದಕ್ಕೆ ಸರ್ಪಭೂಷಣರು ಅಂತಾರೆ. ಸರ್ಪಭೂಷಣ ಶಿವಯೋಗಿಗಳವರು ಹೇಳ್ತಾ ಇದ್ದಾರೆ, ಇಂದು ನಾಳೆಯು ಎನ್ನದು ಈಗಲೇ ಸುಕೃತವ ಪಡೆ, ಮುಂದಾವ ಗಳಿಗೆಗೆ ಏನೇನಹುದೋ ಮನುಜ. ಇಂದು ನಾಳೆ ಎನ್ನಲಾರದನೆ, ಇವತ್ತು ನಾನು ದೇವರಿಗೆ ಹೋಗ್ತೀನಿ ನಾಳೆಗೆ ಹೋಗ್ತೀನಿ ಅನ್ನಲಾರ್ದನೆ ಯಾವಾಗ ದೇವರನ್ನು ನೆನೆಸಬೇಕು ಅಂತ ಮನಸ್ಸು ಆಗ್ತದ ಆವಾಗೇ ನೆನೆಸ್ಬೇಕು. ಊಟ ರುಚಿ ಹತ್ತಬೇಕಾದ್ರೆ ಹಸಿವೆ ಆದಾಗನೇ ತಾಟ್ ಕೈಯಾಗ ತಗೋಬೇಕು. ಹಸಿವೆರ ಕೈಯಾಗದ, ಅನ್ನ ನೀಡೋರಿಲ್ಲ. ಯಾಕಂದ್ರೆ ಇನ್ನು ಈಗ 11:30 ಆಗ್ಯದ, 1 ಗಂಟೆಗೆ ತಾಟ್ನಾಗ ಅನ್ನ ಬೀಳ್ತದ, 1.5 ತಾಸು ನೀನು ತಾಟ್ ಹಿಡ್ಕೊಂಡು ಹಂಗೆ ನಿಂದರು ಅಂತಂದರೆ ಇವ ಅಂತನ ಒಳಗೆ ನನಗೆ ಸಂಕಟ ಆಗಕತ್ತದ. ನೀನು ಬಿಸಿದರ ನೀಡು, ತಂಗಳದರ ನೀಡು, ಏನಾರ ನೀಡು, ಇದು ಏನದ ಅಂತ ಕೇಳಿದರೆ ಈ ಹಸಿವೆ ನಿವೃತ್ತಿ ಮಾಡಿಕೊಳ್ಳಕ್ಕೆ ಬರ್ತದೆ. ಅದಕ್ಕೋಸ್ಕರವಾಗಿ ನೀನು ಇವತ್ತು ನಾಳೆ ಅಂತ ಅನ್ಲಿಕ್ಕೆ ಹೋಗಬೇಡ. ಇವತ್ತು ನಾಳೆ ಅಂತ ಅಂದೆ ಅಂದರೆ ನಾಳೆ ತನಕ ನೀ ಇರ್ತೀನಿ ಅನ್ನೋದು ಏನು ಗ್ಯಾರಂಟಿ ಅದ? ಒಂದು ಸಲ ಧರ್ಮರಾಜ ಕ್ಷೌರ ಮಾಡಿಕೊಳ್ಳಕತ್ತಿದ್ದ. ಕ್ಷೌರ ಮಾಡಿಕೊಳ್ಳಕತ್ತಿದ್ದಾಗ ಬ್ರಾಹ್ಮಣ ಭಿಕ್ಷಕ್ಕೆ ಬಂದ, ಭವತಿ ಭಿಕ್ಷಾಂದೇಹಿ ಅಂದ. ಧರ್ಮರಾಜ ತಾನು ನೀಡಲಿಲ್ಲ, ಒಳಗೆ ಹೋಗು, ಏನಾದರೂ ಇದ್ದದ್ದು ನಿನಗೆ ದಕ್ಷಿಣೆಯನ್ನು ಕೊಡ್ತಾರ ಅಂತ ಅಂದು ಕಳಿಸಿದ್ರೆ ಚಲೋ ಇತ್ತು. ಇಲ್ಲ, ನಾನಾರ ಕ್ಷೌರ ಮಾಡ್ಕೊತ ಕುಂತೀನಿ, ಪುರುಸೊತ್ತಿಗಿಲ್ಲ, ನಾಳೆಗೆ ಬಾ ಅಂತಂದ. ನಾಳೆಗೆ ಬಾ ಅನ್ನೋವಂಥ ಮಾತು ಅಲ್ಲೇ ಬಾಜುಕ ಭೀಮ ನಿಂತಿದ್ದ, ಆತನ ಕಿವಿಗೆ ಬಿತ್ತು. ನಮ್ಮ ಅಣ್ಣಗೆ ಎಷ್ಟು ಧೈರ್ಯ, ನಾಳೆ ತನಕ ಬದುಕ್ತೀನಿ ಅನ್ನೋ ಗ್ಯಾರಂಟಿ ಇದ್ದಂಗೆ ಕಾಣಿಸ್ತದ ನಮ್ಮ ಅಣ್ಣಗೆ.
ಅದಕ್ಕೆ ಬ್ರಾಹ್ಮಣನಿಗೆ ನಾಳೆಗೆ ಬಾ ಅಂತ ಕಳಿಸಿಕೊಟ್ಟಾನ ಅಂತ ತಿಳ್ಕೊಂಡು ಹೇಳಿ ಈ ಸಮಾಚಾರ ಇಡೀ ದೇಶಕ್ಕೆ ಬಿತ್ತಬೇಕು ಅಂತ ತಿಳ್ಕೊಂಡು ದೊಡ್ಡ ನಗಾರಿ ಬಾರಿಸಿದ. ಆ ನಗಾರಿ ಯಾವಾಗ ಬಾರಿಸ್ತಾರ ಅಂತ ಕೇಳಿದರೆ, ವಿಶೇಷವಾದ ಸೂಚನೆ ಜನರಿಗೆ ಏನಾದರೂ ಕೊಡೋದಿತ್ತು ಅಂದರೆ ಆ ನಗಾರಿ ಬಾರಿಸ್ತಿದ್ರು. ಆವಾಗ ಭೀಮ ಹೋಗಿ ನಗಾರಿ ಬಾರಿಸಿದ. ಧರ್ಮರಾಯ ಅಂದ, ಏನಂತ ಮಹತ್ವದ ಮಾತೈತೆ, ನಮ್ಮ ತಮ್ಮ ಭೀಮ ನಗಾರಿ ಬಾರಿಸ್ಲಿಕ್ಕತ್ತಿದ್ದಾನೆ ಅಂತಂದಾಗ ಸಾವಿರ ಜನ ಸೇರಿದರು. ಧರ್ಮರಾಯನೂ ಬಂದು ಅಲ್ಲಿ ಕುಂತ, ಭೀಮನೂ ಬಂದಿದ್ದ, ಸಾವಿರ ಜನ ನಿಂತಿದ್ದರು. ನಗಾರಿ ಯಾಕೆ ಬಾರಿಸಿದ್ರಿ, ಏನು ಅಂತ ಮಹತ್ವದ ವಿಚಾರ ನಮಗೆ ಹೇಳಕ್ಕೆ ಕರೆಸಿದ್ರಿ ಅಂತ ತಿಳ್ಕೊಂಡು ಜನ ಕೂಗಿದಾಗ ಭೀಮಂತನ ನಮ್ಮಣ್ಣ ಕ್ಷೌರ ಮಾಡಿಕೊಳ್ಳಕ್ಕೆ ಕುಂತಿದ್ದ, ಬ್ರಾಹ್ಮಣ ಭೌತಿ ಭಿಕ್ಷಾಂದೇಹಿ ಅಂತ ಭಿಕ್ಷಕ್ಕೆ ಬಂದರೆ ನಾಳೆಗೆ ಬಾ ಅಂತೇಳಿ ಕಳಿಸ್ಯಾನ. ನಮ್ಮಣ್ಣ ನಾಳೆ ತನಕ ಇರ್ತಾನಲ್ಲ, ಅದಕ್ಕೆ ಈ ಖುಷಿ ಒಳಗೆ ನಿಮಗೆ ಒಂದಿಷ್ಟು ತಿಳಿಸ್ಬೇಕು ಅಂತ ನಗಾರಿ ಬಾರಿಸೀನಿ ಅಂತ ಅಂದ. ಅದಕ್ಕೆ ನಗಾರಿ ಬಾರಿಸೀನಿ. ಧರ್ಮರಾಯ ಅಂದ, ತಮ್ಮ ಭೀಮ, ನನ್ನ ಬಾಯಿ ಸ್ವಲ್ಪ ತಪ್ಪು ಅಂದಿನ, ನಾನು ತಳುವದೇ ಮಾಳ್ಪುದಾವುದು ಭವಹರಣ. ದಾನ ಮಾಡಬೇಕು ಅಂದರೆ ಮನುಷ್ಯನೊಳಗೆ ಯಾವಾಗ ಕೊಡಬೇಕು ಅನ್ನೋದು ಬರುತ್ತದೆ ಆವಾಗೇ ಕೊಡಬೇಕು. ಅಕಸ್ಮಾತ್ ಕೆಲವ್ರು ಅಂತಿರ್ತಾರೆ, ನಾಳೆ ಬಾ ನಮ್ಮ ಮನೆಗೆ ಕೇಳ್ತೀನಿ, ನಮ್ಮ ಮನೆಯೊಳಗೆ ಒಂದು ಅಧಿವೇಶನ ಕರಿತೀನಿ, ಮೀಟಿಂಗ್ ಕರಿತೀನಿ, ಎಷ್ಟು ಕೊಡಬೇಕಂತ ಕೇಳ್ತೀನಿ, ಇಷ್ಟೆಲ್ಲ ಆಗೋದ್ರೊಳಗೆ ಒಂದು ವಾರ ಆಗ್ತದೆ, ಮುಂದಿನ ಸೋಮವಾರ ಬಾ ಅಂತ. ಕೆಲವ್ರ ಮನೆಗೆ ಬೋರ್ಡ್ ಹಾಕಿರ್ತಾರೆ, ನಾಳೆ ಬಾ ನಾಳೆ ಬಾ ನಾಳೆ ಬಾ. ಭಿಕ್ಷುಕರು ಬಂದ್ರೆ ನಾಳೆ ಬಾ, ಸ್ವಾಮಿಗಳು ಬಂದ್ರೆ ನಾಳೆ ಬಾ, ದೆವ್ವ ಬಂದರು ನಾಳೆ ಬಾ. ಇವತ್ತಿಲ್ಲೇ ಇಲ್ಲ. ಯಾಕೆ ಅಂತ ಕೇಳಿದರೆ ನಾಳೆ ತನಕ ಬದುಕ್ತೀವಿ ಅಂತ ಅವ್ರಿಗೆ ವಿಶ್ವಾಸ ಅದ. ಶಾಸ್ತ್ರ ಹೇಳ್ತದ, ಧರ್ಮ ಗ್ರಂಥ ಹೇಳ್ತದ, ಧರ್ಮಾಚಾರ್ಯರು ಹೇಳ್ತಾರ, ಈ ಸದ್ಯದ ಕಾಲದಲ್ಲಿ ಹಸಿವೆ ಆದಾಗನೇ ಊಟ ಹೆಂಗೆ ರುಚಿ ಆಗುತ್ತೆ, ನಿನಗೆ ಯಾವಾಗ ಪುಣ್ಯ ಮಾಡಬೇಕು ಅನ್ನುವಂಥ ಬುದ್ಧಿ ಬರುತ್ತೆ, ತತ್ಕ್ಷಣದಲ್ಲೇ ನೀನು ಪುಣ್ಯವನ್ನೇ ಮಾಡು. ನೀನು ಪುಣ್ಯ ಮಾಡು, ದಾನ ಧರ್ಮ ಪರೋಪಕಾರ ಮಾಡು, ಒಳ್ಳೆ ಮಾತುಗಳನ್ನು ಮಾತನಾಡು. ಇವತ್ತು ನಾಳೆ ಅಂತ ನೀನು ಸುತ್ತರ್ಯಕ್ಕೆ ಹೋಗಬೇಡ. ಈಗಲೇ ಸುಕೃತವನ್ನು ಪಡೆ, ಈಗಲೇ. ನಾಳೆ ಅಂದಿ ಅಂದರೆ ನಿನ್ನ ಜನ್ಮ ಇರೋ ತನಕ ಭರವಸೆ ಇಲ್ಲ, ಬುದ್ಧಿ ಭ್ರಮಣ ಆಗಬಹುದು, ನಿನಗೆ ಸಾವು ಸಂಭವಿಸಬಹುದು. ಅದಕ್ಕೆ ಯಾವತ್ತಿಗೂ ನಾಮಸ್ಮರಣೆ, ಯಾವತ್ತಿಗೂ ಒಳ್ಳೆ ವಿಚಾರಗಳನ್ನು ಯಾಕೆ ಕೇಳಬೇಕು ಅಂತ ಕೇಳಿದರೆ, ನಮಗೆ ಮುಂದೆ ಒಳ್ಳೆಯದು ಆಗಬೇಕು ಅಂತಂದರೆ ಈಗ ನಾವು ಒಳ್ಳೆಯವರಾಗಿ ಬದುಕಬೇಕು, ಒಳ್ಳೆ ಮಾತುಗಳನ್ನೇ ಮಾತಾಡಬೇಕು. ಅಪಬಸವಣ್ಣ ಅಂತಾರ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದು ಅಹುದು ಎನ್ನಬೇಕು ಅಂತೇಳ್ಯಾರ. ಮಂದಿ ಅಲ್ಲ, ಲಿಂಗ ಮೆಚ್ಚಿ ಅಹುದು ಅಹುದು ಎನ್ನಬೇಕು. ಅಷ್ಟು ದೂರನೂ ಬೇಡ. ನಿನ್ನ ಮನಸ್ಸಿಗೆ, ನಿನ್ನೊಳಗ ಎರಡು ಮನಸ್ಸುಗಳು ಅದಾವ. ಒಂದು ಒಳ್ಳೆ ಮನಸ್ಸು, ಅದರೊಳಗೆ ಒಳ್ಳೆ ಮನಸ್ಸು, ಮ್ಯಾಲೆ ಒಂದಿಷ್ಟು ಕೆಟ್ಟ ಮನಸ್ಸು, ಇವು ಎರಡು ಅದಾವ. ನಾವು ಕೆಟ್ಟ ಮನಸ್ಸಿನ ಮಾತೇ ಭಾಳ ಕೇಳುತ್ತೀವಿ, ಒಳ್ಳೆ ಮನಸ್ಸಿನ ಮಾತು ಕೇಳೋದಿಲ್ಲ. ಯಾರಾರ ಒಂದು ವಸ್ತು ಬಿಸಾಕಿದ್ರು ದಾರಿ ಒಳಗೆ ಅಂದರೆ ಹೋಗಿ ನೋಡ್ಕೊಂತ ಹೋದಾಗ ಸೌಂದರ್ಯದಿಂದ ಕಾಣಿಸ್ತದ ಆ ವಸ್ತು, ಒಳಗೆ ಮನಸ್ಸು ಅಂತದ, ಯಾರದೇನಿದು ಕೈಯಾಗಿ ಹಿಡ್ಕೊಂಡ್ರೆ ಭಾಳ ಚಲೋ ಅದ, ಇದನ್ನು ನಮ್ಮ ಮನೆಗೆ ಒಯ್ಬೇಕಂತ ಅನ್ನಿಸ್ತದ ಅಂತ ಮನಸ್ಸು ಹೊರಗಿಂದ ಅಂತಿರ್ತದ. ಕೈಯಾಗಿ ಹಿಡ್ಕೊಂಡ ಮೇಲೆ ಒಳಗಿನ ಮನಸ್ಸು ಅಂತದ, ಹುಚ್ಚ ಇದು ಯಾರದೇನು, ಕಳ್ಕೊಂಡವನು ಎಷ್ಟು ದುಃಖಿತನಾಗಿದ್ದಾನೋ ಏನು,
ಇದನ್ನು ತಗೊಂಡು ನೀನು ಯಾಕೆ ಪಾಪಕ್ಕೆ ಗುರಿ ಹಾಕ್ತಿ, ನೀನು ಇದನ್ನು ಇಲ್ಲೇ ಬಿಸಾಕಿ ಹೋಗು ಅಂತ ಒಳಗಿನ ಮನಸ್ಸು ಹೇಳ್ತದ. ಇವ ಅಂತಾನ ಸಿಕ್ಕದ್ದಂಗೆ ಬಿಡಂದೆ ಅಂತ ಇವ ಅಂತಾನೆ. ಸಿಕ್ಕದ್ದಂಗೆ ಬಿಡಂದೆ, ಯಾರದಲ್ಲ ಇದು, ನಂದಂತೂ ನನಗೆ ಸಿಕ್ಕದ ಅಂತೀವ ಅಂತಾನೆ. ದೇವರು ಪರೀಕ್ಷೆ ಮಾಡೋದಕ್ಕೆ ಇಂಥವುಗಳನ್ನು ಅಲ್ಲೆಲ್ಲಿ ಹಾಕಿರ್ತಾನೆ. ಇವನು ಎಷ್ಟರ ಮಟ್ಟಿಗೆ ಅದ, ನನ್ನನ್ನೇ ಪೂರ್ಣ ನಂಬುತ್ತಾನೋ, ನಾನು ಕೊಡುವ ವಸ್ತುಗಳಿಗೆ ನಂಬುತ್ತಾನೋ ಅಂತ ತಿಳ್ಕೊಂಡು ದೇವರು ಪರೀಕ್ಷೆ ಮಾಡುತ್ತಾನೆ. ನಾವು ಹೊರಗಿನ ಮನಸ್ಸು ಕೇಳಿ ನೀವೆಲ್ಲರೂ ಇಲ್ಲಿ ಬಂದು ಕುಂತೀರಿ ಅಂದರೆ ಹೊರಗಿನ ಮನಸ್ಸು ಅಂತಿರ್ತದ, ಇವತ್ತು ಸೋಮವಾರ, ಇವತ್ತು ಮಂಗಳವಾರ, ಟಿ ವಿ ಒಳಗೆ ಇಂತಿಂಥದ್ದು ಬರ್ತಿರ್ತದ, ಎಲ್ಲಿ ಹೋಗ್ತಿ, ಅಲ್ಲಿ ಹೋಗಿ ಯಾಕೆ ಕುಂದಿರ್ತಿ, ನಿನಗೇನು ಗಾದಿ ಅದ, ಏನು ತೆಕ್ಕೆ ಅದ, ಏನು ಎ ಸಿ ರೂಮ್ ಅದ, ಏನದ, ಅಲ್ಲಿ ಹೋಗಿ ಯಾಕೆ ಕುಂದಿರ್ತಿ ಅಂತ ಹೊರಗಿನ ಮನಸ್ಸು ಅಂತದ. ಒಳಗಿನ ಮನಸ್ಸು ಅಂತದ, ಇದು ಶ್ರಾವಣ ಮಾಸ ಬುದ್ಧಿಗೇಡಿ ಗುರ್ತದಿಲ್ಲ ನಿನಗೆ. ಶ್ರೇಷ್ಠವಾದ ಮನುಷ್ಯ ಜನ್ಮಕ್ಕೆ ಬಂದೀವಿ ಅಂದ ಮೇಲೆ ಮಠಗಳಿಗೆ ಹೋಗಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ಗುರುಗಳು ಮಾತು ಕೇಳಬೇಕು. ಈ ಒಂದು ತಿಂಗಳು ಶ್ರವಣ ಮಾಸ, ಶ್ರವಣ ಮಾಸ, ಶ್ರಾವಣ ಅಂತ ಆಗ್ಯದದು, ಶ್ರವಣ ಮಾಸ, ಕೇಳುವ ಮಾಸ ಇದು. ರೈತರಿಗೆ ಕೆಲಸಗಳು ಕಡಿಮೆ ಇರ್ತಾವೆ, ಮಳೆ ವಿಶೇಷ ಆಗಿ ಈ ತಿಂಗಳಲ್ಲಿ ಸಾಯಂಕಾಲದ ಸಮಯಕ್ಕೆ ಮನೆ ಅಂಗಳ ಕಸ ಒಡೆದು ರಂಗೋಲಿ ಹಾಕಿ ದೇವರು ದೀಪ ಮುಡಿಸಿ ಊದಿನಗಟ್ಟೆ ಹಚ್ಚಿ ದೇವ್ರ ಮುಂದೆ ಕುಂತು ಭಜನೆ ಮಾಡೋದು, ದೇವತಾ ಪುಸ್ತಕಗಳನ್ನು ಓದುವುದು, ಓದಕ್ಕೆ ಬರಲಿಲ್ಲ ಅಂದರೆ ಕೇಳುವುದು, ಕೇಳಿ ತಿಳಿದುಕೊಳ್ಳುವುದು ಈ ಮಾಸದ ಕೆಲಸ. ಅದಕ್ಕೆ ಶ್ರವಣ ಮಾಸ. ಅದನ್ನು ಬರ್ಬರ್ತ ಶ್ರಾವಣ ಮಾಸ ಅಂತ ಮಾಡಿದ್ದಾರೆ. ಶ್ರವಣ ಅಂದರೆ ಕೇಳುವುದು, ಇದು ಕೇಳುವ ಮಾಸ. ನಾನು ಹೋಗಲೇಬೇಕು ಮಠಕ್ಕೆ, ಸಮಯಕ್ಕೆ ಸರಿಯಾಗಿ ಹೋಗಬೇಕು ಅಂತ ಒಳಗಿನ ಮನಸ್ಸು ಹೇಳಿದದ್ರ ಸಲುವಾಗಿ ನೀವು ಇಲ್ಲಿ ಬಂದು ಕುಂತೀರಿ. ಉಳಿದವ್ರು ಯಾಕೆ ಬರೋಂಗಿಲ್ಲ ಅಂದ್ರೆ ಅವ್ರಿಗೆ ಒಳಗೆ ಒಕ್ಕೊಳ್ಳೋಕೆ ಬಂದಿಲ್ಲ, ಮೇಲೆ ಮನಸ್ಸದ. ಅಲ್ಲೇನು ಮಾಡುತ್ತೇಳಿ ಇನ್ನೂ 3-4 ವಾರ ಹೇಳ್ತಾರೆ ಅವರು, 1 ದಿವಸ ಅಲ್ಲ 2 ದಿವಸ ಅಲ್ಲ, ಕೊನೆಗೆ ಹೋದ್ರಾಯ್ತು. ಆವಾಗ ಹುಗ್ಗಿ ರೆಡಿ ಇರ್ತದೆ, 2 ಲಾಭ ಆಗ್ತದೆ, ಕೇಳ್ದಂಗೂ ಆಯಿತು, ಹುಗ್ಗಿ ಉಂಡಂಗೂ ಆಯಿತು ಅಂತ. ಈಗ ಹೋದ್ರೆ ಏನದ ಅಲ್ಲಿ, ಸುಮ್ಮನೆ ಕೇಳೋದು ವಾಪಸ್ ಬರೋದು. ಇಲ್ಲೇ ನೋಡ್ಕೊಂತೀರನ್ನು ನಾವು. ಬಜಾರು ನೋಡೋಣ, ನಮೂನಿ ಜನ ಬರ್ತಾರೆ, ನಮೂನಿ ವಸ್ತುಗಳು ಸಿಗ್ತಾವೆ, ನಮೂನಿ ಮಾತುಗಳು ಸಿಗ್ತಾವೆ. ಅಲ್ಲಿ ಹೋಗಿ ಏನು ಮಾಡಬೇಕು ಅಂತ ಹೊರಗಿನ ಮನಸ್ಸು ಮಾತು ಕೇಳಿ ಅವರು ಅಲ್ಲೇ ಕೌದೆ ಕಾಲು ಚಾಚಾರ. ನೀವು ಏನದ ಅಂತ ಕೇಳಿದರೆ ಒಳಗಿನ ಮನಸ್ಸಿನ ಮಾತು ಕೇಳಿ ಇಲ್ಲಿಗೆ ಬಂದು ಕುಂತೀರಿ. ಇಷ್ಟು ವ್ಯತ್ಯಾಸ ಅದ. ಎಲ್ಲರಿಗೆ 2 ಮನಸ್ಸುಗಳಿರ್ತಾವೆ. ಅದಕ್ಕೆ ನೀನು ಇವತ್ತು ನಾಳೆ ಎನ್ನದು ಈಗಲೇ, ನಾಳಿಗೆ ನಾಡ್ದ ಅನುಬೇಡ, ಇವತ್ತೇ ಈ ಕ್ಷಣದಲ್ಲೇ ನೀನು ಏನು ಮಾಡು, ಸುಕೃತವ ಪಡೆ. ಸುಕೃತ ಅಂದರೆ ಪುಣ್ಯ. ಪುಣ್ಯವನ್ನು ನೀನು ಒಂದಿಷ್ಟು ಸಂಪಾದನೆ ಮಾಡು. ಇದನ್ನು ಸಂಪಾದನೆ ಮಾಡೋಕ್ಕೆ ಒಲ್ಲೆ ಅಂತ ಅಂದು ಇನ್ನೊಂದು ಸಲ ಈ ಜನ್ಮ ನಿನಗೆ ಸಿಗುತ್ತದ ಅಂತ ಗ್ಯಾರಂಟಿ ಇಲ್ಲ. ಈಗ ಬುದ್ಧಿ ಅದ, ವಿಚಾರ ಮಾಡುವ ತಾಕತ್ತದ, ಅರಿವಿನ ಜನ್ಮಕ್ಕೆ ಬಂದಿದ್ದಿ, ಈಗಲೇ ಸುಕೃತವನ್ನು ಪಡಿ. ನಾಳೆ ಅನ್ನಬೇಡ. ಸಹಜ ಅನ್ನಂಗಿಲ್ಲ, ನಾಳೆ ಅಂದವ್ರ ಮನೆ ಹಾಳ ಅಂತ. ಹಾಳು ಎಲ್ಲದ್ರಾಗ ಹಚ್ಕೊಳ್ಳೋಕೆ ಬರ್ತದ. ಯಾರಿಗೂ ದೇವಸ್ಥಾನಕ್ಕೆ ಹೋಗೋದಕ್ಕೆ ನಾಳೆ ಅನ್ನಬೇಡ, ವಾರ ನೋಡಿ ಹೋಗಬೇಡ. ಸೋಮವಾರನೇ ಈಶ್ವರನ ಗುಡಿಗೆ ಹೋಗಬೇಕು, ಮಂಗಳವಾರನೇ ದುರ್ಗಮ್ಮನ ಗುಡಿಗೆ ಹೋಗಬೇಕು, ಬುಧವಾರನೇ ಗಣಪತಿ ಗುಡಿಗೆ ಹೋಗಬೇಕು, ಗುರುವಾರನೇ ರಾಯರ ಮಠಕ್ಕೆ ಹೋಗಬೇಕು, ಶುಕ್ರವಾರನೇ ದೇವ್ರ ಗುಡಿಗೆ ಹೋಗಬೇಕು, ಶನಿವಾರನೇ ಹನುಮಪ್ಪಗೆ ಹೋಗಬೇಕು, ಆಯ್ತವಾರನೇ ಮಲ್ಲಯ್ಯಗೆ ಹೋಗ್ಬೇಕಂತ ವಾರ ನೋಡಿದೆ ಅಂದರೆ ಯಮಧರ್ಮ ವಾರ ನೋಡಿ ಪಾಶ್ ಆಗ್ತಾನೇನು? ಯಮಧರ್ಮ ವಾರ ನೋಡಿ. ಇವತ್ತು ಶಿವಭಕ್ತರ ಇದ್ದಾರೆ, ಇವರು ಸೋಮವಾರ ದಿವಸ ಲಿಂಗ ಪೂಜೆ ಮಾಡಕತ್ಯಾರ, ಇವ್ರನ್ನ ಬಿಡಬೇಕು ಅಂತಂದು ಬಿಡ್ತಾನೇನು? ಯಮಧರ್ಮನಿಗೆ ವಾರ ತಿಥಿಗಳಿಲ್ಲ. ನೀನು ವಾರ ತಿಥಿಗಳನ್ನು ಸುಮ್ಮನೆ ಸಂಸಾರದೊಳಗೆ ಬಳಸಿಗೆ ಅವತರನ್ನ. ಈ ವಾರ ಚಲೋ, ಈ ವಾರ ಸುಮಾರು, ಎಲ್ಲವೂ ಚಲೋನೇ. ಅಪ್ಪ ಬಸವಣ್ಣಂದನ ಎಮ್ಮವರು ಬೆಸಗೊಂಡರೆ ಶುಭಲಗ್ನವೆನ್ನಿರಯ್ಯ, ರಾಶಿಕೂಟ ಋಣಕೂಟ ಸಂಬಂಧ ಉಂಟೆಂದು ಹೇಳಿರಯ್ಯ, ನಾಳೆಗೆದ್ದು ಮುಹೂರ್ತ ಇವತ್ತೈತೆ ಅಂತ ಹೇಳ್ರಿ, ತಯಾರಾಗಿ ಬಂದ್ರೆ ತಾಳಿ ಕಟ್ಟೆ ಕಳಿಸ್ರಿ ಅಂತ ಹೇಳ್ಯಾನ.
ಪಂಚಾಂಗದೊಳಗೆ ಅಮೃತ ಸಿದ್ಧಿಯೋಗ ಅಂತ ಬರೆದಿರ್ತದ, ನಮಗಾರ ದರಿದ್ರ ಬರೆದಿರ್ತದ. ನಾವು ಪಂಚಾಂಗ ನೋಡಿ ಅಮೃತ ಸಿದ್ಧಿಯೋಗ ಅದ ಅಂದರೆ ನಮಗೆ ದರಿದ್ರತನ ಇತ್ತು ಅಂದ್ರೆ ಆ ಪಂಚಾಂಗ ಏನು ಮಾಡಂಗಿಲ್ಲ. ತಿಥಿ ವಾರ ನಕ್ಷತ್ರ ನೋಡಲಿಕ್ಕೆ ಮಾತ್ರ ಉಪಯೋಗ ಮಾಡಬೇಕೇ ಹೊರತು ದೇವ್ರ ಪೂಜೆ ಪಂಚಾಂಗ ನೋಡಿ ಮಾಡ್ತೀನಿ ಅಂದ್ರೆ ನಾವು ದಡ್ಡರಾಗ್ತೀವಿ. ದೇವ್ರ ಪೂಜೆ ಪಂಚಾಂಗ ನೋಡಂಗಿಲ್ಲ. ಇಂಥ ದಿವಸನೇ ದೇವ್ರ ಪೂಜೆ ಮಾಡಬೇಕು ಅಂತಿಲ್ಲ, ಇದೇ ಹೊತ್ತಿನೊಳಗನೇ ಮಾಡಬೇಕು ಅಂತಿಲ್ಲ. ನೀನು ಯಾವಾಗ ಬೇಕಾದರೂ ಆವಾಗ ಮಾಡು. ಅದಕ್ಕೆ ಕಬೀರರು ಶ್ವಾಸ ಶ್ವಾಸಮೇ ನಾಮ ಜಪ ಅಂದರು. ಉಸಿರಿನಲ್ಲಿ ಹೊರಗೆ ಉಸಿರು ಬಿಟ್ಟರು ಶಿವ ಅನ್ನು, ಉಸಿರು ಒಳಗೆ ತಗೊಂಡ್ರು ಶಿವ ಅನ್ನು. ಯಾಕೆ ಹಂಗೆ ಅನ್ಬೇಕು ಅಂತ ಕೇಳಿದರೆ, ಇದು ಉಸಿರು ಹೆಂಗದ ಅಂತ ಕೇಳಿದರೆ, ಹೊರಗೆ 6 ಅಂಗುಲ ಉದ್ದ ಹೋಗ್ತದ, ಒಳಗೆ 4 ಅಂಗುಲ ಒಳಗೆ ಹೋಗ್ತದ. ಒಳಗೆ ಹೋಗಿ ಹೊರಗೆ ಬಂದದ್ದು ಹೊರಗೆ ಹೋಯ್ತು ಅಂದ್ರೆ ನೀವೇನಂತೀರಿ? ಹೋದ ಅಂತೀರಿ. ಹೋದ. ನೋಡ್ರಿ ಎಷ್ಟು ಗ್ಯಾರಂಟಿ ಅದ ನಮಗೆ. ಎಷ್ಟೇ ಜೋರು ಉಸಿರು ಬಿಟ್ಟರೂ ಅದು ದೇವ್ರ ದಯದಿಂದ ಮತ್ತೆ ಒಳಗೆ ಮೂಗಿನೊಳಗೆ ಪ್ರವೇಶ ಆಗಿ ನನ್ನ ಶ್ವಾಸ ಉಚ್ಛ್ವಾಸವನ್ನು ಆಡಿಸ್ತದ, ಈ ಶರೀರವನ್ನು ಸದೃಢ ಮಾಡ್ತದ ಅಂತ ನಂಬಿಕೆ ಅದ. ಇದನ್ನು ಮಾಡಿದವರು ಯಾರು? ಸೈಕಲಿಗೆ ಒಂದೇ ಒಂದು ಮುಳ್ಳು ಚುಚ್ಚಿತು, ಮಳೆ ಚುಚ್ಚಿತು ಅಂದರೆ ದಬ್ಬಿಕೊಂಡು ಹೋಗಬೇಕು. 9 ರಂಧ್ರಗಳಿಂದ ಕೂಡಿದ ಈ ದೇಹ ಹೊರಗೆ ಹೋಗ್ತದ, ಬರ್ತದ, ಗಾಳಿ ಎಲ್ಲ ಫ್ರೀಯಾಗಿ ಆಡ್ತದ, ನಾವು ಸುರಕ್ಷಿತವಾಗಿ ಬದುಕಿವಿ ಅಂದಮೇಲೆ ದೇವರು ಒಬ್ಬ ಅದನ್ನು ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ. ಅದಕ್ಕೆ ನೀನು ಏನು ಮಾಡು, ಆ ದೇವನನ್ನು ನಂಬಿಕೊಂಡು ದೇವನ ಸನ್ನಿಧಾನಕ್ಕೆ ಹೋಗಲಿಕ್ಕೆ ನೀನು ಈಗಲೇ ಸುಕೃತವನ್ನು ಪಡೆ. ನಾಳೆಗೆ ಅನ್ನಬೇಡ. ನಾಳೆಗೆ ಅಂದು ನಾಳೆಗೆ ಯಾವಾಗ ಇದು ಹೋಗ್ತದೆ ಹೇಳಕ್ಕೆ ಬರಂಗಿಲ್ಲ. ಹೋಗೋದ್ರೊಳಗಾಗಿ ನೀನು ಪರಮಾತ್ಮನ ಧ್ಯಾನ ಮಾಡು. ಲಗ್ನದಾಗನೂ ಅಂತಿರ್ತಾರೆ. ಸಮರ್ಥ ರಾಮದಾಸರು ಸಂಸ್ಕೃತ ವಿದ್ವಾಂಸರು, ಶಿವಾಜಿ ಮಹಾರಾಜನ ಗುರು. ಆತ ತಂದೆ ತಾಯಿಗೆ ಒಬ್ಬನೇ ಮಗ. ಮದುವೆ ಮಾಡಬೇಕು ಅಂತ ನಿರ್ಣಯ ಮಾಡಿದರು. ಈತ ಅಧ್ಯಾತ್ಮ ವಿಚಾರವಾದಿ ಸಮರ್ಥ ರಾಮದಾಸರು. ಒಲ್ಲೆ ಅಂದರೆ ತಂದೆ ತಾಯಿಗಳು ಮನಸ್ಸು ನೋಯಿಸ್ಕೊಂತಾರೆ. ನಿಮ್ಮ ಇಚ್ಛೆ ಹೆಂಗೈತೆ ಹಂಗೆ ಮಾಡ್ರಿ ಅಂತ ಸುಮ್ಮನೆ ಆದ. ಹೊಸ ಬಟ್ಟೆ ಕೊಟ್ಟರು, ಉಟ್ಕೊಂಡ. ಎಣ್ಣೆ ಅರಿಶಿಣ ಹಚ್ಚಿ ನೀರು ಹಾಕಿದರು. ಚಲೋ ಆಯಿತು, ಮೈ ಅಗರಾಯಿತು ಅಂದ. ಎಲ್ಲನೂ ಆಯಿತು, ದೇವತಾ ಕಾರ್ಯ ಆಯಿತು. ಮುಂಜಾನೆ ಬೆಳಕು ಹರಿತು, ಮತ್ತೆ ಅಂದ್ರದಾಗ ಕುಂದ್ರಿಸಿ ನೀರು ಹಾಕಿದರು, ಎಲ್ಲ ಮಾಡಿದರು. ಮಾಡಿದ ಮೇಲೆ ಶಾಸೆ ಹಾಕಿದ್ರು. ಪುರೋಹಿತ ಬಂದು ಕುಂತಿದ್ದ. ಇಲ್ಲಿ ಮಧು ಮತ್ತು ವಧು ವರರನ್ನು ಇವರು ರಾಮದಾಸರನ್ನ ಮತ್ತು ಆ ಕನ್ಯಾ ಹೆಣ್ಮಗಳನ್ನು ಕುಂದ್ರಿಸಿದ್ರು. ಕುಂದ್ರಿಸಿದಾಗ ಪುರೋಹಿತರು ಒಂದು ಮಾತಂತಾರೆ, ನೀವೆಲ್ಲರೂ ಕೇಳಿರಿ, ಅರ್ಥ ಮಾಡ್ಕೊಂಡಿಲ್ಲ. ಅರ್ಥ ಮಾಡ್ಕೊಂಡಿದ್ರೆ ಒಳ್ಳೆ ಅಲ್ಲಿಗೆ ಓದ್ತಿದ್ದಿಲ್ಲ. ಪುರೋಹಿತ ಅಂತಾನ, ಪೂಜೆ ಎಲ್ಲ ಮುಗೀತು, ಕೈಯಾಗ ಮಂಗಲ್ಯ ಸೂತ್ರ ಕೊಟ್ಟಾನ, ಹಿಡ್ಕೋ ಇದ್ರನ್ನ ಅಂದ. ಏನು ಮಾಡಂದೆ ಅಂದರು. ರಾಮದಾಸ್ ಅಂತಾನೆ, ಇದನ್ನು ತಗೊಂಡು ನಾ ಏನು ಮಾಡಂದೆ ಅಂದ. ನಾನು ಕಟ್ಕೊಳ್ಳೆ ನಾನು. ಹುಚ್ಚ, ಆಕಿಗೆ ಕಟ್ಟಬೇಕು, ಹಿಡ್ಕಿದ್ರೆ ನಾನು ಹಿಡ್ಕಂಡ. ಅವರು ಮಂತ್ರ ಚಾಲು ಮಾಡಿದರು. ಸುಮೂರ್ತೆ ಸಾವಧಾನ್, ಸುಮುಹೂರ್ತೆ ಸಾವಧಾನ್. ಮುಹೂರ್ತ ಎಂಥದಿದು? ಒಳ್ಳೆಯದು, ಒಳ್ಳೆ ಮುಹೂರ್ತ. ಇಷ್ಟು ಹೇಳಿ ಮುಂದೆ ಸಾವಧಾನ್ ಅಂತಾನೆ. ಒಂದು ಸಲ ನಂಗೆಲ್ಲ, ಇದನ್ನು 3 ಸಲ ಅಂತಾನೆ. ಸಾವಧಾನ. ಸಾವಧಾನ ಎಲ್ಲಿ ಬರೆದಿರ್ತಾರೆ? ಎಲ್ಲಿ ಬರೆದಿರ್ತಾರೆ ಸಾವಧಾನ? TC ತೆಳಗೆ. ತಮ್ಮ, ನೀನು ಅಕಸ್ಮಾತ್ ಇದ್ರೆ ನಿಂಗೆ ಮುಟ್ಟಕ್ಕೆ ಹೋದೆ ಅಂದರೆ ಒಂದು ರಿಕ್ಕಲಿಟ್ಟು ಎಕ್ಸ್ ಮಾಡಿ ಅದಕ್ಕೊಂದು ರುಂಡ ಇಟ್ಟು ತೆಳಗೆ ಸಾವಧಾನ್, ಡೇಂಜರ್ ಅಂತ ಬರೆದಿರ್ತಾರೆ. ಯಾಕೆ ಬರೆದಿರ್ತಾರ? ಇದು ಮುಟ್ಟಿದೆ ಅಂದರೆ ನೀನು ಹೆಂಗೆ ಇದು ರಿಕ್ಕಲ್ಲಿ ಹಿಡ್ಕೊಂಡು ಐತೆ, ನೀನು ಹಂಗೆ ಆಗುತ್ತೆ ತಮ್ಮ, ಅದನ್ನು ಮುಟ್ಟಕ್ಕೆ ಹೋಗಬೇಡ ಅಂತ ಸಾವಧಾನ ಅಂತ ಬೋರ್ಡ್ ಹಾಕ್ಯಾರ. ಇಲ್ಲಿ ಅಂದ್ರದಾಗ ನೀರು ಹಾಕಿ ಹೊಸ ಬಟ್ಟೆ ತೊಟ್ಟು ಮತ್ತೇನದ ಅಂದರೆ ಹುಗ್ಗಿ ಹೋಳಿಗೆ ಅಡಿಗೆ ಮಾಡಿ ಎಲ್ಲ ಸಿಂಗಾರ ಮಾಡಿ ಬೀಗರು ಬಿಜ್ಜರನ್ನ ಕರೆಸಿ
ಇಲ್ಲಿ ಶಾಸೆ ಆಕೆ ಕುಂದ್ರಿಸಿ ಪುರೋಹಿತಂತನ ಸುಮೂರ್ತೆ ಸಾವಧಾನ್. ಸಾವಧಾನ ಅಂದರೆ ಡೇಂಜರ್. ನೋಡು ತಮ್ಮ, ನನ್ನ ಮಾತು ಕೇಳಿ ಎದ್ದಿ ಈ ಪ್ರಪಂಚದೊಳಗೆ ಗೆದ್ದಿ. ನನ್ನ ಮಾತು ಕಿವ್ಯಾಗ ಹಾಕ್ಕೊಳ್ಳಾರ್ದಂಗೆ ಇಲ್ಲೇ ಕುಂತಿ ಸಾಯೋ ತನಕ ಚಿಂತೆಯೊಳಗೆ ಬಿದ್ದಿ ತಮ್ಮ, ಹುಷಾರಂತ ಪುರೋಹಿತ 3 ಸಲ ಅಂತಾನೆ. 3 ಸಲ ಅಂದಮೇಲೆ ಮತ್ತೊಂದು ಮಂತ್ರ ಅಂತಾನೆ, ತದೇವ ಲಗ್ನಂ ಸುದಿನಂತು ದೇವ, ತಾರಾಬಲಂ ಚಂದ್ರಬಲಂತು ದೇವ, ವಿದ್ಯಾಬಲಂ ದೈವಬಲಂತು ದೇವ, ಗೌರೀಪತೇಂಗ್ರಿ ಯುಗಂ ಸ್ಮರಾಮಿ. ತದೇವ ಲಗ್ನಂ, ತತ್ ಏವ ಲಗ್ನಂ. ಇಂದಕ್ಕೆ ಏನು ಆಗಿತ್ತು ಅದೇ ಲಗ್ನ ಇದು. ನೀನು ಜನ್ಮ ಜನ್ಮಾಂತರದಲ್ಲಿ ಇಂಥ ಲಗ್ನ 1000 ಮಾಡಿಕೊಂಡಿದ್ದಿ. ಈಗ ಈ ಅರಿವಿನ ಜನ್ಮಕ್ಕೆ ಬಂದ್ರೂ ಸಹಿತ ಈಗನು ಅದಕ್ಕೆ ಜೋತು ಬಿದ್ದಿದ್ದಿ ಅಂದರೆ ನಾನು ಹೇಳ್ತೀನಿ ತಮ್ಮ, ನಿನಗೆ ಮರುವಾಗಿರಬೇಕು, ಎಚ್ಚರ ಮಾಡ್ತೀನಿ. ತದೇವ ಲಗ್ನಂ, ಅದೇ ಇದಾಗ್ಯದ, ಅದೇ ಲಗ್ನನೇ ಇದು. ಉಂಡದ್ದೇ ಉಣೋದು, ಕುಡಿದದ್ದೇ ಕುಡಿಯೋದು, ಹುಟ್ಟದ್ದೇ ಉಣೋದು, ಬಿದ್ದಲ್ಲೇ ಬೀಳೋದು. ತದೇವ ಲಗ್ನಂ. ಇಷ್ಟಂದು ಸುದಿನಂತು ದೇವ. ನೋಡ್ತಮ್ಮ, ಇದು ಒಳ್ಳೆ ದಿವಸ ಇವತ್ತು. ಆ ಕಡೆಗೆ ಹೋಗೋದಕ್ಕೆ ಈ ಕಡೆಗೆ ಇಲ್ಲೇ ಬೀಳೋದಕ್ಕೆ ಒಳ್ಳೆ ದಿವಸ ಇದು. ಸುದಿನಂತು ದೇವ, ತಾರಾಬಲಂ ಚಂದ್ರಬಲಂತು ದೇವ. ತಾರೆಗಳು ನಕ್ಷತ್ರ ಬಲ ಅದ ನಿನಗ. ಮತ್ತೇನದ ಅಂದರೆ ಚಂದ್ರನ ಬಲ ಅದ, ದೈವದ ಬಲ ಅದ, ಪಾರ್ವತಿ ಪರಮೇಶ್ವರರ ಬಲ ಅದ. ನೋಡು, ವಿಚಾರ ಮಾಡು, ಈ ಬಲ ಪಡ್ಕೊಂಡು ಎದ್ದಿ ನೀನು ಗೆದ್ದಿ. ಅಕಸ್ಮಾತ್ ಇಷ್ಟೂ ನಾನು ಹೇಳಿದ್ರೂ ಸಹಿತ ಕಿವ್ಯಾಗ ಹಾಕ್ಕೊಳ್ಳಾರ್ದಂಗೆ ಇಲ್ಲಿ ಬಿದ್ದಿ ಅಂದರೆ ಸಾಯೋ ತನಕನೂ ಗೋಜಿನೊಳಗೆ ಇರಬೇಕಾಗ್ತದ. ಮುಂದಾವ ಗಳಿಗೆಗೆ ಏನೇನು ಹೋದವ ಮನುಜ, ಇಂದು ನಾಳೆ ಎನ್ನದು ಈಗಲೇ ಸುಕೃತವನ್ನು ಪಡೆ. ಈಗ ಸದ್ಯದ ಕಾಲದಲ್ಲಿ ಇಷ್ಟಂದು ತಕ್ಷಣ ಸಮರ್ಥ ರಾಮದಾಸರು ಸಂಸ್ಕೃತ ಬಲ್ಲವರಾಗಿದ್ದರು. ಸುಮೂರ್ತೆ ಸಾವಧಾನ ಅಂದರೆ ಕೈಯಾಗ ಹಿಡ್ಕೊಂಡು ತಾಳಿ ತೆಳಗಿಟ್ರು. ಪುರೋಹಿತರಂತರ, ಹೇ ತಮ್ಮ, ಕೈಯಾಗಿದ್ದದ್ದು ತೆಳಗಿಡಬಾರದು, ಇನ್ನೂ 2 ಮಂತ್ರ ಅಂತೀನಿ, ಕನ್ಯಾದ ಕೊರಳಿಗೆ ಕಟ್ಟಬೇಕು ಅಂತಂದು ಮತ್ತೊಂದು ಸಲ ಸುಮೂರ್ತೆ ಸಾವಧಾನ ಅಂದರು. ಈತ ಎದ್ದು ನಿಂತ್ಕಂಡ, ತಮ್ಮ ಕುಂದ್ರು ಇಲ್ಲೇ ಅಂತಂದರು. ಮತ್ತು ನೀನು ಡೇಂಜರ್ ಅಂತ ಹೇಳ್ತಲ್ಲ, ಮತ್ತು ಹೆಂಗೆ ಕುಂದ್ರಂದು ನಾನು ಇಲ್ಲಿ ಅಂತ ಇತ್ತಂತಾನೆ. ನೀವ್ಯಾರೋ ಅಂದಿರ ಇದ್ರಂಗೆ ಗುರ್ತಿಲ್ಲ ನಿಮಗದು. ಪುರೋಹಿತರು ಬಂದಾರ, ಸ್ವಾಮಿಗಳು ಬಂದಾರ, ಮಂತ್ರ ಚಲೋ ಅನ್ನಕೈತಾರ, ಬಿಗಿದು ಬಿಟ್ರೆ ಆಯ್ತು 3 ಗಂಟೆ ಅಂತ ನೀವು ಕಾಯ್ಕೊಂಡು ಕುಂತವ್ರು. ಸಮರ್ಥ ರಾಮದಾಸರು ಏನದ ಅಂತ ಕೇಳಿದರೆ ಅವರು ಅಂದರು, ನೀನು 2 ಸಲ ಡೇಂಜರ್ ಅಂದಿದ್ದಿ, ಡೇಂಜರ್ ಅಂದ ಮೇಲೆ ನಾನು ಹೆಂಗೆ ನಿಂದ್ರಂದಿಲ್ಲ ಅಂತ ಎದ್ದು ನಿಂತ್ಕಂಡ. ಮತ್ತೆ ಅಂದರು, ಇಲ್ಲ ತಮ್ಮ, ಟೈಮ್ ಆಗ್ತದೆ, ಈಗ ಗಳಿಗೆಗಳು ಮುಗಿದು ಹೋಗ್ತಾವ, ಸಮಯಕ್ಕೆ ಸರಿಯಾಗಿ ಮಂಗಲ ಸೂತ್ರ ಕೊರಳಿಗೆ ಬಿಡಬೇಕು, ಸುಮೂರ್ತೆ ಸಾವಧಾನ ಅಂದ. ರಾಮದಾಸರು ಏನು ಮಾಡೋದಂದ್ರೆ ತಾಳೆ ಅವನ ಮಾರಿಗೆ ಒಗೆದು ಓಡಿಗಿಬಿಟ್ರು. ಅವರು ಓಡಿಗಿಬಿಟ್ರು. ಇಂದ 8-10 ಜನ ಬೀಗರು ಬಿಜ್ಜು ರಗಡು ಬಂದಿದ್ರು. ಲಗ್ನಕ್ಕೆ ಹೋಗಿ ಹಿಡಿದ್ರು. ಹಿಡಿದ ಮೇಲೆ ಸಮರ್ಥ ರಾಮದಾಸರಂತಾರ, ನೀವೇ ಅಂದಿರಿ ಸುಮೂರ್ತೆ ಸಾವಧಾನ, ಡೇಂಜರ್ ಅಂತ ಅಂದಿರಿ. ಮತ್ತು ಈ ಡೇಂಜರ್ ಲಗ್ನ ನಾನ್ಯಾಕೆ ಮಾಡಂದು? ಡೇಂಜರಿಗೆ ಒಡೆಯನಾಗಿರ್ತಕ್ಕಂಥ ಭಗವಂತನ ಪಾದಕ್ಕೆ ನಾನು ಹೋಗ್ತೀನಿ, ನಾನು ಪುಣ್ಯವನ್ನೇ ಪ್ರಾಪ್ತಿ ಮಾಡಿಕೊಳ್ತೀನಿ, ನಾನು ಈ ಸಂಸಾರ ಜಂಜಾಟದೊಳಗೆ ಇರಂಗಿಲ್ಲ, ನಾವು ಹೋಗ್ತೀನಿ ಅಂತ ತಿಳ್ಕೊಂಡು ಹಂಗೆ ಹೋದವರು ಆ ಕಡೆಗೆ ಹೋಗಿಬಿಟ್ರು. ಇದು ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಹದವಾಗಿರ್ತಕ್ಕಂಥ ಸಮಯ. ಅದಕ್ಕೆ ಇವತ್ತು ನಾಳೆ ಅನ್ನಲಾರದನೆ ಈಗಲೇ ಸುಕೃತವನ್ನು ಪಡೆ. ಇವತ್ತು ನಾಳೆ ಅನ್ನಕ್ಕೆ ಹೋಗಬೇಡ, ನಾಳೆ ನಾಡದ ಅಂತ ಅನ್ನಕ್ಕೆ ಹೋಗಬೇಡ. ನೀನು ತತ್ ಕ್ಷಣದಲ್ಲೇ ಭಗವಂತನ ಚಿಂತನೆಯನ್ನು ಮಾಡು, ಧ್ಯಾನ ಮಾಡು, ಜಪ ಮಾಡು, ತಪಸ್ಸು ಮಾಡು, ವ್ರತ ನೇಮಾದಿಗಳನ್ನು ಮಾಡು. ಗೃಹಸ್ಥನಾಗಿ ಇರು, ಬೇಡ ಅಂತ ಅನ್ನಂಗಿಲ್ಲ. ಅಲ್ಲೇ ಇದ್ದುಕೊಂಡು ನೀನು ಭಗವಂತನ ಚಿಂತನೆಯನ್ನು ಮಾಡಿ
ಪುಣ್ಯ ಅಂತಕ್ಕಂಥದ್ದು ಸಂಪಾದನೆ ಮಾಡಿಕೊಂಡಿ ಅಂತಂದರೆ ಈ ಪುಣ್ಯ ನಿನ್ನನ್ನು ರಕ್ಷಣೆ ಮಾಡುತ್ತದೆ. ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ, ನೀರ ಮೇಲಿನ ಗುರುಳೆ ನಿಜವಲ್ಲ ಹರಿಯೇ. ಯಾರಿಗೆ ಯಾರು ಅದರೇನೋ ಅಂದರೆ ನಮ್ಮ ಪುಣ್ಯ ನಾವೇ ಸಂಪಾದನೆ ಮಾಡಿಕೋಬೇಕು. ಅಪ್ಪ ಮಾಡಿದ್ದು ಮಕ್ಕಳಿಗೆ ಬರಂಗಿಲ್ಲ, ಮಕ್ಕಳಿಗೆ ಮಾಡಿದ್ದು ಮೊಮ್ಮಕ್ಕಳಿಗೆ ಬರಂಗಿಲ್ಲ. ಆಸ್ತಿ ಬರ್ತದೆ, ಪುಣ್ಯ ಬರಂಗಿಲ್ಲ. ಭಾಳ ಮಂದಿ ತಿಳ್ಕೊಂಡಿರ್ತಾರೆ, ಇಷ್ಟು ಬಿಲ್ಡಿಂಗ್ ಕಟ್ಟಬೇಕು, 10 ಅಂತಸ್ತು ಕಟ್ಟಿದಾನ ಅಂದ್ರೆ ಅವರಪ್ಪ ಮಾಡಿದ ಪುಣ್ಯ ಅಂತ ಇವರು ಮಾತಾಡ್ತಾರೆ ಬುದ್ಧಿಗೇಡಿಗಳು. ಅವರಪ್ಪ ಮಾಡಿದ್ದಲ್ಲ, ಅವನೇ ಮಾಡಿದ್ದು. ಅವರಪ್ಪನೇ ಮಾಡಿದ್ದ ಅಂದ್ರೆ ಅವರಪ್ಪ ಕಟ್ಟಿಸ್ತಿದ್ದ. ಈಗ ಅವನ ಕೈಲಿ ಆಗಿಲ್ಲ, ಇವನು ಕಟ್ಟಿಸ್ಯಾನ ಅಂದರೆ ಇವ ಪುಣ್ಯ ಮಾಡ್ಯಾನ. ಅದಕ್ಕೆ ಹಿಂದಿನ ಪುಣ್ಯವನ್ನು ಹಿಂದುಂಡುಡಬೇಕು, ಇಂದಿನ ಪುಣ್ಯವನ್ನು ಮುಂದುಂಡುಡಬೇಕು. ಆತ್ಮ ಹರಪೂಜೆ ಗುರುಸೇವೆ ವರಪುಣ್ಯವಿಲ್ಲದೆ ಬರಿದೆ ಸುಖಭೋಗವ ದೊರಕುವುದುಂಟೆ ಆತ್ಮ. ಇಂದಕ್ಕೆ ನೀನು ಪುಣ್ಯ ಮಾಡಿದ್ದಿ ಅಂತ ಈಗ ನಿನಗೆ ಸದ್ಗುರು ಸತ್ಶಾಸ್ತ್ರ ಸಿಕ್ಕದ, ದೇವರು ಸಿಕ್ಕಿದ್ದಾನೆ, ಮಂತ್ರ ಸಿಕ್ಕಿದೆ, ಲಿಂಗ ಸಿಕ್ಕಿದೆ. ಇದನ್ನು ಈಗ ನೀನು ಏನು ಮಾಡು ಅಂದರೆ ಇಮ್ಮಡಿ ಮಾಡಿಕೆ ಬೆಳೆಸಿಯೋ ಇದನ್ನು ಇನ್ನಷ್ಟು ಸುಕೃತವನ್ನು ಪಡಿ. ನೀನು ಮರೆತು ಕುಂತಿ ಅಂದರೆ ಯಾಕಂತ ಕೇಳಿದರೆ, ಶ್ರಾವಣ ಮಾಸದೊಳಗೆ ಅಷ್ಟೇ ನಾವು ಶಿವ ಅಂತೀವಿ, ಸೋಮವಾರ ಮಾತ್ರ ಶಿವ ಅಂತೀವಿ, ಉಳಿದ ದಿವಸಗಳು ಅನ್ನಂಗಿಲ್ಲ. ಅಂದರೆ ನಿಮ್ಮ ಮನ್ಯಾಗ ತಾಮ್ರ ತೆಂಬಿಗೆ ಇದ್ದಿರ್ಬೇಕಲ್ಲ. ಬ್ರಾಹ್ಮಣರ ಮನ್ಯಾಗನೂ ತಾಮ್ರ ತೆಂಬಿಗೆ ಇರ್ತಾವೆ, ನಮ್ಮವ್ರ ಮನ್ಯಾಗನೂ ತಾಮ್ರ ತೆಂಬಿಗೆ ಇರ್ತಾವೆ. ಬ್ರಾಹ್ಮಣರ ಮನ್ಯಾಗಿನ ತೆಂಬಿಗೆ ದಿವಸ ಬೆಳಕು ಅರಿತು ಅಂದರೆ ಒಂದು ಸಲ ತಿಕ್ಕಿ ಕೈ ಆಡಿಸ್ತಾರೆ. ನಮ್ಮವ್ರು ಹಂಗಲ್ಲ, ಆಯ್ತವಾರ ಅಮಾಸೆ ಬಂದಿರಬೇಕು, ಅವತ್ತು ದೆವ್ವ ಬಿಡಿಸೋದಿದ್ದಿರಬೇಕು, ಯಾರನ್ನ ಪಂಡಿತರು ಬಂದು ಹೇಳಿರಬೇಕು, ನಿಮ್ಮ ಮನೆಯಾಗ ತೆಂಬಿಗಿದ್ರು ತೊಳೆದಿಡ್ರಿ ಅಂತ. ಅವತ್ತು ಹುಣ್ಸೆಹಣ್ಣು ಪಿತಾಂಬರಿ ಎಲ್ಲ ಹಾಕಿ ತಿಕ್ತಾರೆ. ಅದಂತದ ತಿಂಗಳ ತನಕನೇ ವಜ್ಜಾಗಿನ ನಾನು. ಈಗ ನೀ ತಿಕ್ಕಿದ್ರೆ ನೀನು ಕೈಯೇ ಜಳಜಾಳ ಆದೈತೆ ಹೊರತು ನಾನೇನು ಜಳಜಾಳ ಆಗೋದಲ್ಲ ಅಂತ ಅದಂತದ. ನಮ್ಮವ್ರ ಮನೆಗಿನ ತಾಮ್ರ ತೆಂಬಿಗೇನು ಮುಖ ಕಾಣ್ತವೇನು? ಅವೇನೆಲ್ಲ ಸಿಮೆಂಟ್ ಮಾಡಿದ ಗ್ವಾಡಿ ಇದ್ದಂಗೆ ಇರ್ತಾವೆ. ಅವೇ ಬ್ರಾಹ್ಮಣರ ಮನೆಯಾಗಿನ ತೆಂಬಿಗೆ ನೋಡಿಬಿಟ್ರೆ ಹಿಂಗೆ ಹಿಡ್ಕೊಂಡು ಬಿಟ್ರೆ ಕನ್ನಡನೇ ಬೇಕಾಗಿಲ್ಲ. ವಿಭೂತಿ ಹಚ್ಕೊಳ್ಬೋದು, ಕುಂಕುಮ ಹಚ್ಕೊಳ್ಬೋದು, ಅಲಂಕಾರ ಮಾಡಿಕೊಳ್ಬೋದು, ಎಲ್ಲ ಸಿಗುತ್ತದೆ. ದಿವಸ ತೊಳೆದ್ರೇ ಹೆಂಗೆ ಪ್ರತಿಬಿಂಬ ಕಾಣಿಸುತ್ತದೆಯೋ ಅದರಂಗೆ ನೀನೂ ಸಹಿತ ಶಿವ ನಿನ್ನಲ್ಲಿ ಆನ ನೀ ನೋಡಿಲ್ಲ, ಎಲ್ಲಿ ಹುಡುಕಾಡಿದರೆ ಇಲ್ಲ, ದೇವರು ಗುಡಿಗಳೊಳಗೆ ಇಲ್ಲ, ನಿನ್ನಲ್ಲೇ ಅದನ. ಆ ದೇವರು ನಿನಗೆ ಕಾಣಬೇಕು ಅಂದರೆ ದಿವಸ ತಾಮ್ರದ ತೆಂಬಿಗೆಗೆ ಉಳಿ ಹಚ್ಚಿ ಹೆಂಗೆ ತಿಕ್ಕಿ ಸ್ವಚ್ಛ ಮಾಡುತ್ತಾರೆಯೋ ಅದರಂತೆ ನೀನು ಸಹಿತ ಈ ಶರೀರ ಅನ್ನುವಂಥ ತಾಮ್ರದ ತೆಂಬಿಗೆಯನ್ನು ಅಲ್ಲಿ ಪಿತಾಂಬರ ಹಚ್ಚಿ, ಹುಣಸೆಹಣ್ಣು ಹಚ್ಚಿ, ನಿಂಬಿಕಾಯಿ ಹಚ್ಚಿ ತಿಕ್ಕಿದರೆ ಇಲ್ಲಿ ಓಂ ನಮಃ ಶಿವಾಯ ಎನ್ನುವ ಮಂತ್ರ ಜಪವನ್ನು ಹಚ್ಚಿ ತಿಕ್ಕು. ಒಂದಿಷ್ಟು ಒಳ್ಳೆ ಶಾಸ್ತ್ರದ ಮಾತುಗಳನ್ನು ನೆನಪು ಮಾಡಿಕೊಂಡು ತಿಕ್ಕು, ಒಂದಿಷ್ಟು ಗುರುಗಳನ್ನು ನೆನೆಸಿಕೊಂಡು ತಿಕ್ಕು, ಒಂದಿಷ್ಟು ಲಿಂಗ ಜಂಗಮವನ್ನು ನೆನೆಸಿಕೊಂಡು ತಿಕ್ಕು. ನಿನ್ನೊಳಗೆ ಒಂದು ಚೈತನ್ಯ ಶಕ್ತಿ ಉದ್ಭವ ಆಗುತ್ತೆ, ನಿನ್ನಲ್ಲಿ ಪ್ರಕಾಶ ಉತ್ಪತ್ತಿ ಆಗುತ್ತೆ, ನಿನ್ನ ಮುಖಲಕ್ಷಣ ಬದಲಾವಣೆ ಆಗುತ್ತೆ, ನಿನಗೆ ಸುಖ ಶಾಂತಿ ನೆಮ್ಮದಿ ಅಂತಕ್ಕಂಥದ್ದು ಸಿಗುತ್ತೆ. ಅದಕ್ಕೋಸ್ಕರವಾಗಿ ವಾರ ತಿಥಿ ನಕ್ಷತ್ರಗಳನ್ನು ನೋಡಲಿಕ್ಕೆ ಹೋಗಬೇಡ, ಈಗಲೇ ಸುಕೃತವನ್ನು ಪಡೆ. ಈ ಸದ್ಯದ ಕಾಲದಲ್ಲೇ ಅಶ್ವಿ ಆದಾಗನೇ ಊಟ ಹೆಂಗೆ ರುಚಿ ಆಗುತ್ತೆ ಅದರಂಗೆ ಈಗಲೇ ನೀನು ಸುಕೃತವನ್ನು ಪಡಿ. ನಾಳೆಗೆ ಅನುಬೇಡ, ಇದನ್ನು ಉಪಯೋಗ ಮಾಡಿಕೊ, ಇದನ್ನು ಒಂದಿಷ್ಟು ದಣಿಸು, ಇದನ್ನು ಒಂದಿಷ್ಟು ಪ್ರಯತ್ನ ಮಾಡೋಕ್ಕಚ್ಚು, ಫಲ ಸಿಗುತ್ತದ. ಆಗೋದಿಲ್ಲ ಅಂತ ಹೇಳಿ ಆಗಬೇಡ, ಹೇಳಿ ಆಗಕ್ಕೆ ಹೋಗಬೇಡ. ಒಬ್ಬನು ಈ ಜನ್ಮ ವ್ಯರ್ಥ ಮಾಡಿಕೊಳ್ಬೇಡ, ಈಗಲೇ ಸುಕೃತ ಪಡಿ ಅಂತ ಹೇಳಿದರು. ಒಬ್ಬನು ಏನು ಮಾಡಿದ ಅಂದರೆ ಬಜಾರ್ದಾಗ ಕುದುರೆ ಕಳ್ತನ ಮಾಡಿದ್ದ. ಅದು ಚಲೋ ಕುದುರೆ, ಅದನ್ನೆಲ್ಲ ಕಳ್ತನ ಮಾಡಿಕೊಂಡು ತಂದಾನ. ಅದ್ರ ಮೇಲೆ ಹತ್ತಕ್ಕೆ ಬರವಲ್ತವನಿಗೆ. ಹಗ್ಗ ಹೆಂಗೆ ಕಟ್ಟಬೇಕು, ಏನು ದಾಣಿ ತಿನ್ನಿಸ್ಬೇಕು, ಅದಕ್ಕೆ ಹೆಂಗೆ ಮೈ ತಿಕ್ಕಬೇಕು ಗುರ್ತಿಲ್ಲ. ಕಳ್ತನರ ಮಾಡ್ಯಾನ. ಸಿಕ್ಕದ ಕುದುರೆ
ಅದು ಏನದ ಅಂದ್ರೆ ಅಗಿಶಾಗ ಹಿಡ್ಕೊಂಡು ಹೋಗೋದು, ಹೊಲಕ್ಕೆ ಹೋಗೋದು, ಒಂದಿಷ್ಟು ಕರಿಕೆ ಮೇಯಿಸೋದು, ಮತ್ತೆ ತಂದು ಕಟ್ಟೋದು, ದೂರ್ಲಿಂದ ನೀರು ಇಡೋದು, ಅದಕ್ಕೆ ಮೈ ತಿಕ್ಕಂಗಿಲ್ಲ, ಏನಿಲ್ಲ, ಎಂತಿಲ್ಲ. ಕಟ್ಟಿ ಕುಂತವ್ರು ಯಜಮಾನ್ರ ಮಂದಿ ನೋಡಿದರು. ತಮ್ಮ ಎಷ್ಟು ಬಿತ್ತಿದ್ದು ಕುದುರೆ? ಎಷ್ಟೋ ಬಿತ್ತು, ರೊಕ್ಕ ಕೊಟ್ಟಿದ್ರಲ್ಲದು ಕಳ್ತನ್ಲ ತನ್ನ, ಎಷ್ಟೋ ಬಿತ್ತು ಅಂತ. ಭಾರಿ ಅದ ಕುದುರೆ ನಿಂದು ಅಂದ್ರು ಅವರು. ಹೌದು ಭಾರಿ ಅದ, ಪಂಚ ಕಲ್ಯಾಣಿ ಕುದುರೆ ಇದು, ಬಸವಣ್ಣವ್ರು ಹತ್ತಿದ ಕುದುರೆ ಇದು ಅಂತ ಹೇಳಿದೆ ಅವನು. ದಿವಸ ಹಿಡ್ಕೊಂಡು ಹೋಗೋದು ಹಿಡ್ಕೊಂಡು ಬರೋದು ಮಾಡ್ತಿದ್ದ. ಯಜಮಾನ್ರಿಗೆ ನೋಡಿ ಸಾಕಾಯಿತು. ಹೇ ತಮ್ಮ ಇಲ್ಲಿ ಬಾ ಅಂತ ಬುದ್ಧಿಗೇಡಿ, ಕುದುರೆಯರ ತಂದಿದ್ದಿ, ಎತ್ತು ಎಮ್ಮೆ ಆಕಳ ತಂದರೆ ಹಿಡ್ಕೊಂಡು ಹೋಗ್ಬೇಕು, ಹಿಡ್ಕೊಂಡು ಬರ್ಬೇಕು. ಕುದುರೆ ಅಂದ್ರೆ ಹತ್ಕೊಂಡು ಹೋಗ್ಬೇಕು, ಮತ್ತು ನೀನು ಹಗ್ಗ ಹಿಡ್ಕೊಂಡು ಮುಂದೆ ಹೋಗೋದು ಹಿಂದೆ ಹೋಗೋದು ಮಾಡುತ್ತಿ, ಬುದ್ಧಿ ಎಲ್ಲಿಟ್ಟಿದ್ದಿ, ಯಾಕೆ ತಂದಿದ್ದು ಕುದುರೆ ಅಂತ ಕೇಳಿದರು ಅವರು. ಇವ ಅಂದ, ನನಗೆ ಪ್ರಾಕ್ಟೀಸ್ ಇಲ್ಲ, ಅದಕ್ಕೆ ಇನ್ನು ಮೇಲೆ ಪ್ರಯತ್ನ ಮಾಡುತ್ತೇನೆ ಅಂದ. ಹತ್ತಿದ್ರೆ ಎಲ್ಲಿ ಎತ್ತಿ ಒಗಿತದನು ಭಯ ಅವನಿಗೆ. ಕುದುರೆದು ಹೆಂಗದ ಅಂತ ಕೇಳಿದರೆ, ಸರಿಯಾಗಿ ವ್ಯವಸ್ಥೆ ಮಾಡಿದ್ರೆ ಸುಮ್ಮನೆ ಇರ್ತದೆ. ಏನಾರ ತಪ್ಪು ಮಾಡೋಕೆ ಓದಿ ಅಂದ್ರೆ ಆ ಕುದುರೆ ಏನು ಮಾಡ್ತದ, ತಗ್ಗು ಸಂದು ನೋಡ್ತದ ದಾರ್ಯಾಗ ಹೋಗೋ ಮುಂದೆ. ದೊಡ್ಡ ತಗ್ಗಿತ್ತಂದ್ರೆ ಹಿಂಗೆ ಮೈ ಒಳಿಸಿ ಅವನ್ನ ತೆಳಗಾಕಿ 4 ಕಾಲ ಮೇಲೆ ಎತ್ಕೊಂಡು ಬಿಡ್ತದ. ಅದು ಅಷ್ಟು ಡೇಂಜರ್ ಕುದುರೆ ಅದು. ಅಂಥದ್ದು ಕುದುರೆ ಇವನು ಕಳ್ತನ ಮಾಡ್ಕೊಂಡು ಬಂದನ. ಮೇಲೆ ಕುಂದ್ರಕ್ಕಾಗವಲ್ತು. ಮಂದಿರ ಬೈಯಕತ್ತಿದ್ರು, ಈ ಕಡೆ ಓಣ್ಯಕ್ಕೆ ಹೋದ್ರು ಬೈಯಕತ್ತಿದ್ರು, ಈ ಕಡೆ ಓಣ್ಯಕ್ಕೆ ಹೋದ್ರು ಬೈಯಕತ್ತಿದ್ರು. ಬುದ್ಧಿಗೇಡಿ ಕುದುರೆ ತಂದ ಮೇಲೆ ಹತ್ತಿ ಅಡ್ಡಾಡಬೇಕು, ಊರಾಗ ತಿರುಗಾಡಬೇಕು, ಹೊಲಕ್ಕೆ ಹೋಗಬೇಕು, ಇನ್ನೊಂದು ಊರಿಗೆ ಹೋಗಬೇಕು, ಹಗ್ಗ ಹಿಡ್ಕೊಂಡು ಅಡ್ಡಾಡುತ್ತಾನೆ ಅಂದ. ಮಂದಿ ಬೈದು ಸಾಕಾಯಿತು. ಇವ ಅಂದ, ಇದನ್ನು ಮಾರಿಬಿಡೋಣ ಅಂದ. ಬಂದಷ್ಟು ರೊಕ್ಕರ ಬರ್ತದಲ್ಲ ಮಾರಿಬಿಡೋಣ ಅಂದ. ಅವತ್ತು ಅಲ್ಲಿ ದನದ ವ್ಯಾಪಾರ ಮಾಡಲ್ಲಿ ಕುದುರೆನೂ ಮಾರುತ್ತಿದ್ದರು. ದೊಡ್ಡ ಬಜಾರ ಇತ್ತು. ಇವನು ಬೆಳಗ ಮುಂಜಾನೆ ಹೋಗಿ ಒಂದು ಗೂಟ ಹೊಡೆದು ಏನದ ಅಂದರೆ ಕುದುರೆ ಕಟ್ಟಿದ. ಅಲ್ಲಿ ಕಟ್ಟಿದ. ಆ ದಲಾಲಿಯರು ಅಂತಿರ್ತಾರಲ್ಲ ಅವರು ಬಂದರು. ಎಷ್ಟು ಕುದುರೆ ಕೇಳಿ ನೀನು ಅಂದ. ನೋಡು ಕುದುರೆ ಇವಂದಾದರೆ ರೇಟ್ ಹೇಳ್ತದ್ದ, ಅದು ಕಳ್ತನ ಮಾಡಿದ ಕುದುರೆ. ಅದು ಎಷ್ಟು ಕುದುರೆ ಅಂತ ಅವನು ಕೇಳ್ತಾನ, ನೀ ಕೇಳಂತ ಇವ ಅಂತಾನೆ. ಆ ದಲಾಲಿಯವರು ವ್ಯಾಪಾರ ಮಾಡಿ ಗುರ್ತು ಇದೇನು ಕಳ್ಳಗಿರಾಕಿದ್ದಂಗೆ ಕಾಣಿಸ್ತದ, ಇದನ್ನು ಹೊಡಿಬೇಕು ಕುದುರೆ ಅಂತ ಅವ್ರು ಕುಂತರು. 10,000 ಕೊಡ್ತೀನಿ ನೋಡು, ಕೊಡ್ತೇನ ಅಂದ. ಇವ ಅಂದ, ಒಂದೇ ಮಾತಿಗೆ 10,000 ಅಂದ್ರೆ ಈಗಿನ 8 ಗಂಟೆ ಆಗ್ಯದ, ಸಾಯಂಕಾಲ 5 ತನಕ ಎಷ್ಟು ಮಂದಿ ಗಿರಾಕಿ ಬರ್ತವೇನೋ ಅಂದ. ಕುಂತ ಅದಕ್ಕೊಂದಿಷ್ಟು ಮೇವು ಹಾಕ್ಯದ. 10 ಗಂಟೆಗೆ ಒಬ್ಬನು ಬಂದ ಮತ್ತೆ ದಲಾಲಿ. ಏನಯ್ಯ ಕುದುರೆ ಎಷ್ಟು ಅಂತಂದ. 10,000 ಕೇಳ್ಯಾರ ಕೊಟ್ಟಿಲ್ಲ ಅಂದ ಇವನು. ಇವನಿಗೆ ಮಾತು ಸಿಕ್ತು ಅದೊಂದು ಮಾತಾಡೋದಕ್ಕೆ. ಅವ ಅಂದ 20 ಕೊಡ್ತೀನಿ ಅಂದ. ಒಂದೇ ಮಾತಿಗೆ 20 ಅಂತಾನ. ಇನ್ನು ಈಗ 10 ಗಂಟೆ, ಸಾಯಂಕಾಲ 5 ಗಂಟೆ ತನಕ ಸಂತಿರ್ತದೆ, ಇನ್ನು ಎಷ್ಟು ರೇಟ್ ಆಗ್ತದೇನೋ ಅಂದ ಇವ. ಮತ್ತೊಬ್ಬನು ಬಂದ 30 ಅಂದ, 40 ಅಂದ, 50 ಅಂದ, 60 ಅಂದ. ಒತ್ತು ಮುಣಗಕ್ಕೆ ಬಂತು 1,20,000 ಅಂತಂದ. ಫಸ್ಟ್ ಏನು ಬಂದು 10,000 ರೇಟ್ ಏರಿಸಿದ್ದ. ಅವನು ನೋಡ್ಕೊಂತ ಇದ್ದ, ಯಾರು ತಗಂತಾರೆ ಇದನ್ನು, ಯಾರು ತಗಂತಾರೆ. ಬರೋದು ನೋಡೋದು ಹೋಗೋದು, ಬರೋದು ನೋಡೋದು ಹೋಗೋದು ನಡೀತು. ಯಾರೂ ತಗೊಳ್ಳಿಲ್ಲ. ಫಸ್ಟ್ ಬಂದವನು ಅಂದ, ನಾನೇ ಏಟು ಹಾಕಬೇಕು ಇದಕ್ಕೆ ಅಂತ ತಿಳ್ಕೊಂಡು ಹೋದ. ಏನಪ್ಪ ಒತ್ತು ಮುಣಗಕ್ಕೆ ಬಂತು, ಬಜಾರ ಇನ್ನು ಮುಚ್ತಾರ, ಎಲ್ಲ ದನ ಹೊಡ್ಕೊಂಡು ಹೋದ್ರು, ಮುಂದಿನ ಸಂತಿಗೆ ಬರ್ಬೇಕಾಗ್ತದ, ಈ ಕೊನೆಗೆ ಒಂದು ಮಾತು ಹೇಳಿಬಿಡು ಅಂದ. ಈ ದಲಾಲಿ ಅಂದ, ನಾನು ಒಂದು ಮಾತು ಕೇಳ್ತೇನೆ, ಮತ್ತು ಅದಕ್ಕೆ ನೀವು ಅಂದು ಈ ಸದ್ಯದ ಕಾಲದಲ್ಲಿ ರೊಕ್ಕ ಎಣಿಸ್ತೀನಿ ಅಂದ. ಹೇಳಿ ಎಷ್ಟು ಅಂದ. 1,50,000 ಕೊಡ್ತೀನಿ, ಮತ್ತು ಕುದುರೆ ಕೊಡ್ತೇನೆ ಅಂದ. ಅಂದೆವನು. ಕೊಡ್ತೀನಿ, ನಾನೇನು ರೊಕ್ಕ ಕೊಟ್ಟು ತಂದಿಲ್ಲ, ಏನಿಲ್ಲ, ಪುಗ್ಶೆಟ್ಟಿ ಬಂದದ. ಈಗ 1,50,000 ಸಿಗ್ತದಲ್ಲ ಅಂತ ತಿಳ್ಕೊಂಡು ಅಂದು, ಯಾಕಾಗವಲ್ತು, ಒತ್ತು ಮುಣಗಕ್ಕೆ ಬಂದದ, ಬಜಾರದ ಟೈಮ್ ಮುಗೀತು, ಕೊಟ್ಬಿಡು, ಹಿಡ್ಕೊಂಡು ಹೋಗೋ ಅಂದ. ಅವ ದಲಾಲಿ ಅಂದ, ನೋಡು ನಾನು ಮುಂಜಾನೆ ಬಂದಾಗ 10,000 ಕೇಳಿದ್ದೆ, ಈಗ 1,40,000 ಹೆಚ್ಚು ಮಾಡೀನಿ, ಮತ್ತು ಈ ಕುದುರೆ ಇಷ್ಟು ರೊಕ್ಕ ಕೊಟ್ಟು ತಗೊಂತೀನಿ ಅಂದರೆ ನನ್ನ ವರ್ತದ ಇಲ್ಲ ಅಂತ ನೋಡ್ಬೇಕಲ್ಲ, ಅದಕ್ಕೆ ಒಂದು ರೌಂಡ್ ಹೋಗಿ ಬಂದು ರೊಕ್ಕ ಎಣಿಸ್ತೀನಿ ಅಂದ. ಇವನು ಕಳ್ಳ, ಒರಿಜಿನಲ್ ಮನುಷ್ಯ. ಇವನು ಮನೆಯಾಗ ಇದ್ದು ಕುದುರೆನ ಮಾರ್ತಿದ್ದ ಅಂದರೆ ಇವ ಹಂಗೆ ಆಗ್ತದ ರೊಕ್ಕ ಕೊಟ್ಟು ಒಯ್ಯಿ ಅಂತಿದ್ದ. ಇವನು ಕಳ್ಳ.
ಅವ ಅಂದ, ಆ ರಿಕಪ್ ಹಾಕಿದ್ರು, ಅದ್ರಾಗ ಅವು ಹಳ್ಳಿ ಮನುಷ್ಯ ದಲಾಲಿ ತೊಗಲಿನ ಚಪ್ಪಲಿದ್ದವು, ಆ ರಿಕಪ್ಪಿನೊಳಗೆ ದೂರಲಿಲ್ಲ, ಅವು ಅಷ್ಟೊತ್ತಿಗೆ ಅರ್ದದ್ದು 2 ಚಪ್ಪಲಿ. ಆವಾಗ ಅವ ಅಂದ, ಈ ರಿಕಪ್ಪಿನಾಗ ದೂರವಲ್ಲವು, ಈ 2 ಚಪ್ಪಲಿನ ಕೈ ಹಿಡ್ಕೊಂಡು ಅಲ್ಲಿ ಇಡು, ನಾನು ಒಂದು ರೌಂಡ್ ಹಿಂಗೆ ಹೋಗಿ ಬರ್ತೀನಿ ಅಂತ ಅಂದ. ಹೋದ. ಇವತ್ತಿಗೆ ಒಳ್ಳೆ ಬಂದಿಲ್ಲ. ಹೋದ, ಹೋಯಿತು. ಮುಂಜಾನಿಂದ ಏನು 10,000 20,000 ರೇಟ್ ಏರಿಸಿದ್ರಲ್ಲ, ಆ ಕುದುರೆ ಒಯ್ತೇನು, ಕುದುರೆ ಹೆಂಗೆ ಹೋಯ್ತು, ಎಷ್ಟು ರೇಟಿಗೆ ಹೋಯ್ತು, ಲಾಭ ಎಷ್ಟಾಯಿತು, ಲುಕ್ಷಣ ಎಷ್ಟಾಯಿತು ಅಂತ ಕೇಳ್ಬೇಕಂತ 10-20 ಮಂದಿ ದಲಾಲಿಯರು ಎಲ್ಲರೂ ಇವನ ಹತ್ರ ಬಂದರು. ಏನಯ್ಯ ಕುದುರೆ ಕೊಟ್ಟೇನೋ ಅಂದ. ಕೊಟ್ಟಿನ. ಎಷ್ಟಕ್ಕೆ? ಹೆಂಗೆ ಬಂತು ಹಂಗೆ ಹೋಯ್ತಂದು ಇವ. ಹೆಂಗೆ ಬಂದಿತ್ತು ಹಂಗೆ ಹೋಯ್ತು. ಅಂದರೆ ರೊಕ್ಕ ಕೊಟ್ಟು ತಂದಿಲ್ಲ, ರೊಕ್ಕ ಇವನು ಇಸ್ಕೊಳ್ಳಿಲ್ಲ, ಹೆಂಗೆ ಬಂದಿತ್ತು ಹಂಗೆ ಹೋಯ್ತು. ಅಲ್ಲ, ಇಷ್ಟು ದಿವಸ ಮೇಯಿಸಿದ್ದೆಲ್ಲ, ಅದಕ್ಕೆ ಡಾಣಿ ಇಟ್ಟಿದ್ದಿ, ಕರಿಕೆ ಹಾಕಿದ್ದಿ, ನೀರು ಕುಡಿಸಿದ್ದಿ, ಲಾಭ ಏನಾಯಿತು ಅಂತ ಕೇಳಿದರು. ಅವಾಗ ಇವು ಅರ್ದು 2 ಜೊತೆ ಚಪ್ಪಲಿದ್ದು ಅಲ್ಲ, ಇಲ್ಲಿ 1 ಜೊತೆ, ಇದೇ ಲಾಭ ನೋಡ ಅಂದ. ಇವೇ ಲಾಭ. ಈ ಹರಕು ಚಪ್ಪಲೇನೇ ಲಾಭ, ನನಗೆ ಲಾಭ ಅನ್ನೋದೇ ಇಲ್ಲ. ಇದು ಕುದುರೆ ವ್ಯಾಪಾರಿಯ ಕತೆ. ಇನ್ನು ನಿಮ್ಮ ಕತೆ ಅಂತ ಕೇಳಿದರೆ, ಪರಮಾತ್ಮ ಪಂಚಭೂತಗಳಿಂದ ಕೂಡಿರ್ತಕ್ಕಂಥ ಈ ಸುಂದರ ಕುದುರೆಯನ್ನು ಕೊಟ್ಟಿದ್ದಾನೆ. ಎಲ್ಲರಿಗೆ ಕೊಟ್ಟಿದ್ದಾನೆ. ಸ್ತ್ರೀಯರಿಗೆ, ಪುರುಷರಿಗೆ, ಬಾಲಕರಿಗೆ, ವೃದ್ಧರಿಗೆ, ವಯಸ್ಸಾದವರಿಗೆ ಎಲ್ಲರಿಗೆ ದೇವರು ಈ ಕುದುರೆ ಕೊಟ್ಟಿದ್ದಾನೆ. ಈ ಕುದುರೆ ಕೊಟ್ಟಾನ ಅಂದಮೇಲೆ ಈ ಕುದುರೆಯನ್ನು ಒತ್ಕೊಂಡು ಬಂದು ಒಳ್ಳೆಯವನಾಗಿ ರಾಜನಾಗಿ ಮೆರಿಬೇಕೇ ಹೊರತು ಭಿಕ್ಷಾ ಪಾತ್ರೆ ಹಿಡ್ಕೊಂಡು ತಿರುಗಾಡೋದಕ್ಕಲ್ಲ ಈ ಶರೀರ ಬಂದದ್ದು. ಇನ್ನೊಬ್ಬರಿಗೆ ಗೋಣು ಮುರಿಯೋದಕ್ಕಲ್ಲ, ಸುಳ್ಳು ಹೇಳೋದಕ್ಕಲ್ಲ, ಕಳ್ಳತನ ಮಾಡೋದಕ್ಕಲ್ಲ, ಮಂದಿಗೆ ಮೋಸ ಮಾಡೋದಕ್ಕಲ್ಲ, ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಸೇರಿಸೋದಕ್ಕಲ್ಲ. ಇಲ್ಲಿ ಏನದ ಅಂತ ಕೇಳಿದರೆ, ಬೆವರು ಸುರಿಸಿ ದುಡಿ. ಅಪ್ಪ ಬಸವಣ್ಣ ಅಂದನ, ಕಾಯಕವೇ ಕೈಲಾಸ. ನೀನು ಕೈಲಾಸ ಗೃಹಸ್ಥನಾಗಿರ್ತಕ್ಕಂಥ ವ್ಯಕ್ತಿ ಎಲ್ಲಿ ಕಾಣಬೇಕು? ದೇವರನ್ನು ಎಲ್ಲಿ ಕಾಣಬೇಕು ಅಂದರೆ ಸತ್ಯ ಶುದ್ಧವಾಗಿರ್ತಕ್ಕಂಥ ಕಾಯಕದಲ್ಲಿ. ನಿಷ್ಠೆಯಿಂದ ನೀನು ಕಾಯಕ ಮಾಡು, ದುಡಿ, ಅದರಲ್ಲಿ ದೇವರನ್ನು ಕಾಣು, ಗುರುವಿನನ್ನು ಕಾಣು. ಮತ್ತೊಂದು ಕಡೆಗೆ ಅಂತಾರೆ, ಕಾಯಕದೊಳು ನಿರತನಾದೊಡೆ ಗುರು ದರ್ಶನವೊಮ್ಮರಿಯಬೇಕು, ಲಿಂಗದ ಹಂಗು ಹರಿಯಬೇಕು, ಜಂಗಮದ ಹಂಗು ಹರಿಯಬೇಕು ಅಂತೇಳಿದ್ದಾರೆ. ಯಾರು ಬಂದ್ರೂ ಸಹಿತ ನೀನು ಲಿಂಗದಲ್ಲಿ ಮತ್ತು ಕಾಯಕದಲ್ಲಿ ಲೀನ ಆಗಬೇಕೇ ಹೊರತು ಕಾಯಕ ಅಂತಕ್ಕಂಥದ್ದು ಬಿಟ್ಟು ಇರಬಾರದು. ಅದು ಕಾಯಕ. ನಿನಗೆ ಕೈಲಾಸ ಕಾಣಬೇಕು ಕಾಯಕದೊಳಗೆ ಅಂದರೆ ಆ ಕಾಯಕ ಸತ್ಯ ಶುದ್ಧವಾಗಿರಬೇಕು. ಇನ್ನೊಬ್ಬರಿಗೆ ಮೋಸ ಆಗಿರಬಾರದು, ಇನ್ನೊಬ್ಬರಿಗೆ ವಂಚನೆ ಆಗಿರಬಾರದು, ಇನ್ನೊಬ್ಬರಿಗೆ ನೀನು ಮಾಡುವ ಕೆಲಸ ತೊಂದರೆ ಆಗಿರಬಾರದು. ನಿನ್ನಿಂದ ಅವರಿಗೆ ಲಾಭ ಆಗಬೇಕು, ನಿನಗೆ ಪುಣ್ಯ ಪ್ರಾಪ್ತಿ ಆಗ್ತದೆ. ನಿನ್ನ ನೋಡಿದರೆ ಮುಂಜಾನೆ ಎದ್ದ ತಕ್ಷಣವೇ ಜಬರ್ದಸ್ತು ವಿಭೂತಿ ಹಚ್ಚಿಕೊಂಡು ನೀನು ದೇವ್ರ ಗುಡಿಗೆ ನಮಸ್ಕಾರ ಮಾಡಿದೆ ಅಂದರೆ ಎದುರು ಬಂದವರು ಎಲ್ಲರೂ ನಾವಿನ್ನೂ ಸ್ನಾನನೇ ಮಾಡಿಲ್ಲ, ಈ ಪುಣ್ಯಾತ್ಮ ಇಷ್ಟೊತ್ತಿಗೆ ಸ್ನಾನ ಮಾಡಿ ವಿಭೂತಿ ಧಾರಣ ಮಾಡಿಕೊಂಡು ಈಶ್ವರನ ಗುಡಿಗೆ ಹೋಗಿ ಬರಕತ್ತಿದ್ದಾನೆ, ನಮ್ಮ ಪಾಲಿಗೆ ಈತನೇ ಈಶ್ವರ ಅಂತವ್ರು ನಿಮಗೆ ನಮಸ್ಕಾರ ಅಂತಾರ, ನಿಮ್ಮ ಕಾಲಿಗೆ ನಮಸ್ಕಾರ ಮಾಡ್ತಾರ, ಕೈ ನಮಸ್ಕಾರ ಅಂತ ಹೇಳ್ತಾರ. ಇಷ್ಟು ನಿಮ್ಮ ಜನಸಾಮಾನ್ಯರು ನಿಮ್ಮ ಮೇಲೆ ಪ್ರೀತಿ ಬರಬೇಕಾಗಿತ್ತು ಅಂದರೆ ಆ ಭಗವಂತನ ಜಪ, ಭಗವಂತನ ಧ್ಯಾನ, ಭಗವಂತನ ಪೂಜಾ ನಿಮ್ಮನ್ನು ಮೇಲೆತ್ತುತ್ತೆ. ಅದಕ್ಕೆ ನೀನು ಒಳ್ಳೆಯವನಾಗಿರಬೇಕು. ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು. ಧರ್ಮರಾಯನ್ನ ಮತ್ತು ದುರ್ಯೋಧನನನ್ನು ಪರಮಾತ್ಮ ಒಂದು ಸಲ ಕೇಳಿದ ಕೃಷ್ಣ. ದುರ್ಯೋಧನ ಕೇಳಿದ, ಏನಪ್ಪ ಭಾಳ ದಿವಸ ಆಯಿತು ನಿಮ್ಮ ಅರಮನೆಗೆ ಬಂದಿಲ್ಲ, ಹೆಂಗದ ಜಗತ್ತು ಅಂತ. ಯಾರು ಬೆಂಗಳೂರಾಗ ನಾವು ಹೋಗಿದ್ವಿ ಅಂತಂದರೆ ಅವ್ರು ಕೇಳ್ತಾರೆ ಹೆಂಗದ ರಾಯಚೂರು ಅಂತ ಕೇಳ್ತಾರೆ ಅಲ್ಲಿದ್ದವರು. ನಾವು ಅಲ್ಲಿದ್ದವ್ರನ್ನ ಕೇಳ್ತೀವಿ ಬೆಂಗಳೂರು ಹೆಂಗದ ಅಂತ.
ಅದರಂಗೆ ಪರಮಾತ್ಮ ಜಗತ್ತು ಹೆಂಗದ ಅಂತ ದುರ್ಯೋಧನ ಕೇಳಿದ. ದುರ್ಯೋಧನ ಅಂದ, ಸ್ವಾಮಿ, ಒಬ್ರದೊಬ್ರದ್ದು ಗಂಟು ಕಿತ್ತಿ ತಿನ್ನಬೇಕಂತಾರ, ಒಬ್ರಿಗೊಬ್ರಿಗೆ ಗುದ್ದಿ ಜಗಳ ತೆಗಿಬೇಕಂತಾರ, ಇನ್ನೊಬ್ಬರ ಆಸ್ತಿ ಹೊಡ್ಕೋಬೇಕಂತಾರ, ಜಗತ್ತಿನ ತುಂಬೆಲ್ಲ ಇದೇ ನಡೆದ. ಅವನು ಅದೇ ಕೆಲಸ ಮಾಡೋವನು. ಅವನು ಒಳಗೆ ಅದೇ ಐತೆ. ಉಂಡದ್ದ ಡೇಗ್ ಬಂದಂಗೆ, ಹೋಳಿಗುಂಡು ಕಡುಬಿನ ಡೇಗ್ ಬಾ ಅಂದ್ರೆ ಬರೋಂಗಿಲ್ಲ, ಗೋಧಿ ಹುಗ್ಗಿ ಉಂಡು ಜೋಳದ ಬಾನದ ಡೇಗ್ ಬಾ ಅಂದ್ರೆ ಬರೋಂಗಿಲ್ಲ. ಏನು ಉಂಡಾನ ಅದೇ ಡೇಗ್ ಬರ್ತದೆ. ಮನುಷ್ಯನಾಗ ಏನು ಐತೆ ಕೆಟ್ಟ ಗುಣ ಅದೇ ಹೊರಗೆ ಬರ್ತದೆ. ಪರಮಾತ್ಮ ಅಂದ, ಇವನು ಹಣೆ ಬರೀ ಅಣ್ಣತಮ್ಮರ ಆಸ್ತಿ ಹೊಡ್ಕೊಳ್ಳೋದು, ಸುಳ್ಳು ಹೇಳೋದು, ಪರಸ್ತ್ರೀಯರನ್ನು ಅಪಹರಣ ಮಾಡೋದು, ಇಂಥ ನೀಚತನಕ್ಕೆ ಇವನು ಬಿದ್ದಾನ. ಅದಕ್ಕೆ ಇವನು ಬಾಯಲ್ಲಿ ಇಂಥ ಮಾತು ಬರಕತ್ಯವ ಅಂತ ತಿಳ್ಕೊಂಡು ಪರಮಾತ್ಮ ಧರ್ಮರಾಯನ ಮಾತಾಡಿಸಿದ. ಧರ್ಮ ಜಗತ್ತೆಂಗದ ಅಂತ ಕೇಳಿದ. ಗುರುದೇವ, ದಾನ ಮಾಡಬೇಕು, ಧರ್ಮ ಮಾಡಬೇಕು, ಯಜ್ಞ ಯಾಗಾದಿಗಳನ್ನು ಮಾಡಬೇಕು, ಹೋಮ ಹವನಾದಿಗಳನ್ನು ಮಾಡಬೇಕು, ಎಲ್ಲರೂ ಪ್ರೀತಿಲಿಂದ ಬದುಕಬೇಕು ಅಂತ ಜಗತ್ತು ಅಂತದ ಅಂತ ಧರ್ಮ ಅಂದ. ದುರ್ಯೋಧನ ಅವನ ಹಂಗ ಅಂದ. ಅದರಂಗ ನಾವು ದುರ್ಯೋಧನರಾಗಬಾರದು. ನಮಗೆ ಮಠ ಅದ, ನಮಗೆ ಗುರು ಇದ್ದಾನೆ, ನಮಗೆ ಲಿಂಗ ಅದ, ನಮಗೆ ಜಂಗಮ ಅದ, ನಮಗೆ ಗುರು ಅದ, ದೇವರದ, ಎಲ್ಲವೂ ಅದ. ನಾವು ದುರ್ಯೋಧನಗತೆ ಮಾತಾಡಿದ್ವಿ ಅಂತಂದರೆ ಈ ಕ್ಷಣದಲ್ಲಿ ನಾವು ದುಃಖಿಗಳು. ಧರ್ಮರಾಯನಂಥ ಮಾತು ಬಂತು ಅಂದರೆ ನಾವು ಪುಣ್ಯಾತ್ಮರು. ಇದನ್ನು ಪಡ್ಕೊಳ್ಳೋಕ್ಕೆ ಎಲ್ಲರ ಹೋಗಬೇಕು, ಎಲ್ಲರ ನೀರಾಗ ಮುಣಗಬೇಕು ಅಂತಲ್ಲ. ಇಲ್ಲೇ ಇದ್ದುಕೊಂಡು ಈಗಲೇ ಸುಕೃತವನ್ನು ಪಡೆ. ಇಂದು ನಾಳೆ ಎನ್ನದು ಈಗಲೇ. ಸದ್ಯತ್ ಕಾಲದಲ್ಲಿ ಯಾರೇ ಬಂದರೂ ಸಹಿತ ಅಯ್ಯ, ಅಪ್ಪ, ಅಣ್ಣ, ತಮ್ಮ ಅಂತಕ್ಕಂಥ ಭಾವ ಬಂತು ಅಂದರೆ ಅಂದಿಲ್ಲ ಶರಣರು. ಎಲ್ಲವೋ ಎಂದೊಡೆ ನರಕ, ಅಯ್ಯ ಎಂದೊಡೆ ಸ್ವರ್ಗ. ಸ್ವರ್ಗ ಯಾವುದು, ನರಕ ಯಾವುದು? ನಮ್ಮ ಬಾಯಿನಿಂದ ಒಳ್ಳೆ ಮಾತು ಬರ್ತಿದ್ದವು. ತಾಯಂದಿರು ಕಂಡ್ರು ಅಂತಂದರೆ ಶಾಂಭವಿ ಸ್ವರೂಪ ಅನ್ನುವ ಭಾವ ಬರ್ತಿತ್ತು. ಅಣ್ಣ ತಮ್ಮಂದಿರು ಕಂಡ್ರು ಅಂದರೆ ನಮ್ಮವರು ಅನ್ನುವ ಭಾವ ಬರ್ತಿತ್ತು. ದೊಡ್ಡವರು ಬಂದರೆ ಕಾಲಿಗೆ ಬೀಳುವಂಥ ಬುದ್ಧಿ ಬರ್ತಿತ್ತು. ಅಂದರೆ ನಾವು ಸ್ವರ್ಗದಾಗ ಅದೀವಿ ಅಂತ ತಿಳ್ಕೋಬೇಕು. ಒಬ್ಬರನ್ನು ನೋಡಿ ಒಬ್ಬರು ಅವ್ರ ಗಂಗಾಳದಾಗ ಅನ್ನ ಹಾಕ್ಕೊಂಡು ಊಟ ಮಾಡ್ತಿದ್ರು ಅಂದರೆ ಯಾವಾಗ ಉಸುಗು ಒಯ್ದು ಹಾಕೇನು ಅನ್ನುವಂಥ ಬುದ್ಧಿ ಬಂದಿತ್ತು ಅಂದರೆ ಸದ್ಯದ ಕಾಲದಲ್ಲಿ ನಾವು ನರಕದಾಗ ಅದೀವಿ ಅಂತ ಅರ್ಥ. ಅದಕ್ಕೆ ಸರ್ಪಭೂಷಣ್ ಹೇಳ್ತಾರೆ, ಇಂದು ನಾಳೆ ಎನ್ನದು ಈಗಲೇ ಸುಕೃತವನ್ನು ಪಡೆ. ಇವತ್ತು ನಾಳೆ ಅಂತ ಮುಂದಕ್ಕೆ ಹೋಗಬೇಡ, ಈಗಲೇ ನೀನು ತತ್ಕ್ಷಣದಿಂದನೇ ಎಚ್ಚರಿಕೆ ಉಳ್ಳವನಾಗು. ಆಗಿ ಎಲ್ಲರಿಗೆ ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ನಮ್ಮವ ನಮ್ಮವ, ನಮ್ಮ ಮಗನ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂದಾಗ ಎಲ್ಲರೂ ನಮ್ಮವರು ಅನ್ನುವಂಥ ಭಾವ ಬಂತು ಅಂದರೆ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚಿನ ಸ್ವಭಾವ ಅಂತಕ್ಕಂಥದ್ದು ದೂರವಾಗುತ್ತೆ. ಇವರು ಬ್ಯಾರೆ ಅನ್ನೋದು ಬಂತು ಅಂದರೆ ದ್ವೇಷ ಪ್ರಾರಂಭ ಆಗ್ತದ, ಹೊಟ್ಟೆ ಕಿಚ್ಚು ಬರ್ತದ, ಅಸಹ್ಯ ಹುಟ್ಟುತ್ತದ. ಅಲ್ಲಿ ಏನದ ಅಂದರೆ ಎತ್ತಿ ಹಾಕಬೇಕು ಅನ್ನುವಂಥ ದುರ್ಗುಣ ಹುಟ್ಟುತ್ತದ. ಅದಕ್ಕೆ ನೀನು ಏನು ಮಾಡು, ಅವು ಎಲ್ಲವುಗಳನ್ನು ಕಿತ್ತಿ ಹಾಕಿ ನೀನು ಪುಣ್ಯದ ಕೆಲಸನೇ ಮಾಡು, ಪುಣ್ಯವನ್ನೇ ಮಾಡು. ಯಾಕಿಷ್ಟು ಒತ್ತಿ ಹೇಳ್ತಾರ ಅಂತ ಕೇಳಿದರೆ ಮತ್ತೆ ಮುಂದಿನ ವಿಚಾರದಲ್ಲಿ ಕೆಲವು ಮಾತುಗಳನ್ನು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಯಾಕೆ ಎಚ್ಚರಿಕೆ ಕೊಡ್ತಾರ ಅಂತ ಕೇಳಿದರೆ, ಈ ದೇಹ ಏನು ಶಾಶ್ವತ ಏನು ನಿನಗೆ? ನಾಳೆಗೆ ಹೇಳುತ್ತೇನೆ ಆ ಮಾತು. ಈ ದೇಹ ಶಾಶ್ವತ, ಮನಕ್ಕೊಂದು ಸ್ಥಿರತೆ ಅದ, ನಿನ್ನಲ್ಲಿರುವ ಧನ ಸಂಪತ್ತು ಪರ್ವತದಷ್ಟದ, ಪ್ರಯತ್ನಗಳೆಲ್ಲ ಸೋಲಿಲ್ಲದವುಗಳೇ, ಹೆಂಡತಿ ಸದಾ ನಿನ್ನನ್ನು ಅನುಸರಿಸಿರ್ತಾಳ, ಮಗ ಆಜ್ಞಾಪಾಲಕನಾಗಿದ್ದಾನೆ. ವಿಚಾರ ಮಾಡು ತಮ್ಮ, ಈಗಲೇ ಸುಕೃತವನ್ನು ಪಡೆ. ಇಂದು ನಾಳೆ ಎನ್ನದು ಈಗಲೇ, ಇವತ್ತು ನಾಳೆ ಅನ್ನಬೇಡ. ಇದು ಸ್ವಾರ್ಥದ ಮಾತು.
ಅವರು ಮಾಡಿದ್ರೇ ನಮಗೆ ಪುಣ್ಯ ಬರ್ತದಂತಲ್ಲ, ನಾವು ಮಾಡಿದ್ರೇ ನಮಗೆ ಬರೋದು. ಕೆಲವ್ರು ಅನ್ನಂಗಿಲ್ಲ, ನಮ್ಮಂಥವ್ರು ಬಂದಿದ್ವಿ ಅಂತಂದ್ರೆ ನಿಮ್ಮಂಥವ್ರ ಮನೆಗೆ ನೀವು ಅಂತೀರಿ, ನಾವು 12 ಗಂಟೆಗೆ ಹೋಗಿ ಅಲ್ಲಿ ಪೂಜಾ ಪ್ರಸಾದ ಮುಗಿಸ್ಕೊಂಡು ನಾವೇನಂತೀವಿ, ನೀವು ಒಂದಿಷ್ಟು ಪ್ರಸಾದ ಮಾಡಿಬಿಡ್ರಿ ಅಂತೀವಿ. ನೀವೇನಂತೀರಿ, ಸ್ವಾಮಿಗಳೇ ನೀವು ಬಂದಿರಲ್ಲ, ನೀವು ಪ್ರಸಾದ ಮಾಡಿಬಿಟ್ಟಿರಲ್ಲ, ನಾವು ಮಾಡಿದಂಗೆ ಎಷ್ಟು ದಿವಸ ಇರ್ತೀರಿ? ಶ್ರಾವಣ ಮುಗಿಯೋ ತನಕ ಇರಂಗದಿರಿ? ನೀವು ಉಂಡ್ರೆ ನಾವು ಉಂಡಂಗೆ, ಸುಮ್ಮನೆ ಅವೆಲ್ಲ ಮಾತುಗಳು ಸಮಾಧಾನಕ್ಕೆ. ನೀವು ಉಂಡ್ರೆ ನಾವು ಉಂಡಂಗೆ, ನೀವು ನಮ್ಮ ಮಠಕ್ಕೆ ಬಂದಾಗ ನಾವು ಅಂತಿರ್ತೀವಿ, ನೀವೆಲ್ಲರೂ ಉಂಡ್ಬಿಟ್ರೆ ನಾವು ಉಂಡಂಗೆ, ನಾವು ಬಾಗ್ಲಕ್ಕಂಡು ಅಷ್ಟೊತ್ತಿಗೆ ಉಂಡಿರ್ತೀವಿ. ಸುಮ್ಮನೆ ಅನ್ನೋದವು. ಯಾಕಂತಂದ್ರೆ ಎಲ್ಲರೂ ಪ್ರೀತಿಯಿಂದ ಇರೋಣಪ್ಪ ಅಂತೇಳಿ ಯೋಗಕ್ಷೇಮದ ಮಾತುಗಳು ಅಷ್ಟೇ ಹೊರತು, ಹೊಟ್ಟೆ ತುಂಬಬೇಕಾಗಿತ್ತು ಅಂದರೆ ನಾವೇ ಗಂಗಾಳದಾಗ ಹಾಕ್ಕೊಂಡು ಉಣ್ಬೇಕು, ಇನ್ನೊಬ್ಬರು ಉಂಡ್ರೆ ಅಲ್ಲ. ಅದರಂಗ ಇಂದು ನಾಳೆ ಎನ್ನದು ಈಗಲೇ ನೀನೇ ಸ್ವತಃ ಪುಣ್ಯವನ್ನು ಪಡೆದುಕೋ, ಇವತ್ತಿನ ಮುಖ್ಯ ವಿಷಯ. ಇದನ್ನು ನಾವೆಲ್ಲರೂ ನಾಳಿನ ದಿವಸ ಏನದ ಅಂದರೆ ಇದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಸರ್ಪಭೂಷಣ ಶಿವಯೋಗಿಗಳವರು ಪ್ರಶ್ನೆ ಹಾಕ್ತಾ ಇದ್ದಾರೆ. ನೀನು ಯಾಕೆ ಪುಣ್ಯ ಮಾಡೋಕ್ಕೆ ಒಲ್ಲೆಂತಿ? ನಿನಗೆ ಯಾರ್ದು ಬಲ ಐತೆ? ಆ ಬಲ ನಿನಗೆ ಪಕ್ಕ ಐತೋ ಏನು ಸಮಯಕ್ಕೆ ಸರಿಯಾಗಿ ಕೈ ಬಿಡುತ್ತದೋ ಅದನ್ನು ನೀನು ಹೇಳು. ಆ ಬಲ ಇತ್ತು ಅಂದರೆ ನೀ ಪುಣ್ಯ ಮಾಡಬೇಡ, ಆ ಬಲ ಇಲ್ಲ ಅಂದರೆ ನೀನು ಈಗಲೇ ಪುಣ್ಯವನ್ನು ಮಾಡು ಅಂತ ತಿಳ್ಕೊಂಡು ನಾಳೆ ಆ ವಿಚಾರವನ್ನು ನಿಮ್ಮೆಲ್ಲರಿಗೆ ತಿಳಿಸ್ತದ ಅಂತ ಹೇಳಿ